ಇದರಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತು ಆರ್ಟಿಕಲ್ 168 ಅದರ ಬಗ್ಗೆ ನಾವು ಚಿಂತನೆ ಮಾಡೋಣ. ಕಥೋಲಿಕ ಧರ್ಮ ಸಭೆಗೆ ಯಾರು ಸೇರಿದ್ದಾರೆ? ಎಲ್ಲಾ ಮಾನವ ಜೀವಿಗಳು ವಿವಿಧ ರೀತಿಯಲ್ಲಿ ಕಥೋಲಿಕ ದೈವ ಪ್ರಜೆಯ ಐಕ್ಯತೆಗೆ ಸೇರಿದ್ದಾರೆ ಅಥವಾ ಸೇರುವ ಅನುಕ್ರಮದಲ್ಲಿದ್ದಾರೆ. ಯೇಸು ಕ್ರಿಸ್ತರ ಆತ್ಮವನ್ನ ಪಡೆದು ವಿಶ್ವಾಸ ನಿವೇದನೆ, ಸಂಸ್ಕಾರಗಳು, ಧರ್ಮಸಭಾ ಆಡಳಿತ ಮತ್ತು ಅನ್ಯೋನ್ಯತೆಯ ಬಾಂಧವ್ಯ ಹೊಂದಿದವರು ಕಥೋಲಿಕ ಧರ್ಮ ಸಭೆಯಲ್ಲಿ ಸಂಪೂರ್ಣವಾಗಿ ಸೇರ್ಪಡೆ ಆಗಿರುತ್ತಾರೆ. ಸಂಪೂರ್ಣ ಕಥೋಲಿಕ ಐಕ್ಯತೆಯನ್ನು ಅನುಭವಿಸದ ದೀಕ್ಷಾಸ್ನಾನ ಪಡೆದವರು ಒಂದು ವಿಧದಲ್ಲಿ ಅಪೂರ್ಣವಾದರೂ ಕಥೋಲಿಕ ಧರ್ಮ ಸಭೆಯೊಂದಿಗೆ ಅನ್ಯೋನ್ಯತೆಯನ್ನ ಹೊಂದಿರುತ್ತಾರೆ. ಅದರಿಂದ ಎಲ್ಲಾ ಮಾನವ ಜೀವಿಗಳು ಕಥೋಲಿಕ ಧರ್ಮ ಸಭೆಗೆ ಯಾರೆಲ್ಲ ಸೇರಿದ್ದಾರೆ ಅಂತ ಈಗ ನಮ್ಮ ಸಾಮಾನ್ಯ ತಿಳುವಳಿಕೆ ಏನಂತ ಹೇಳಿದ್ರೆ, ನಮ್ಮ ಚರ್ಚ್ ರೆಕಾರ್ಡ್ ನಲ್ಲಿ ಇರ್ತಾರಲ್ಲ ಅವರು ಮಾತ್ರ ಕಥೋಲಿಕ ಧರ್ಮ ಸಭೆಗೆ ಸೇರಿದವರು ಅಂತ. ನಮ್ಮ ಚರ್ಚ್ ರೆಕಾರ್ಡ್ಸ್ ಪ್ರತಿಯೊಂದು ಧರ್ಮ ಕೇಂದ್ರದಲ್ಲಿ ಕುಟುಂಬ ವರದಿ ಅಂತ ಪುಸ್ತಕ ಇರ್ತದೆ, ಕುಟುಂಬ ವರದಿ, ಫ್ಯಾಮಿಲಿ ರೆಕಾರ್ಡ್ ಅಂತ. ಅದರಿಂದ ಅದು ಇಲ್ಲ ಅಂತ ಹೇಳಿದ್ರೆ ಈಗ ತಕ್ಷಣ ಗುರುಗಳ ಹತ್ರ ನೀವು ಕೇಳಿ ತಗೋಬೇಕು. ಹೆಚ್ಚಾಗಿ ಈಗ ಎಲ್ಲ ಧರ್ಮ ಕೇಂದ್ರದಲ್ಲಿ ಇರುತ್ತದೆ, ಬಟ್ ಕೆಲವೊಂದು ಧರ್ಮ ಕೇಂದ್ರದಲ್ಲಿ ಕೆಲವು ಸಮಸ್ಯೆಗಳಿಂದ ಅದು ರೆಕಾರ್ಡ್ ನಿಮ್ಮ ಕೈ ತಪ್ಪಿರ್ಬೋದು. ಕೆಲವು ಸರ್ತಿ ನೀವು ಮನೆ ಚೇಂಜ್ ಆದಾಗ ಅಥವಾ ಎಲ್ಲೋ ಸಣ್ಣ ಪುಸ್ತಕ ಅದು ಎಲ್ಲೆಲ್ಲೋ ಬಿಸಾಡಿ ಹೋಗುತ್ತೆ, ಅಥವಾ ಕೆಲವು ಸರ್ತಿ ಗುರುಗಳು ತಕೊಂಡಿರ್ಬೋದು ಇದರಲ್ಲಿ ಏನೋ ಸ್ವಲ್ಪ ಕೊರತೆ ಇದೆ, ತೊಂದರೆ ಇದೆ, ಎಲ್ಲ ರೆಕಾರ್ಡ್ ಆಗಿಲ್ಲ ಅಂತ. ಕೆಲವು ಕಡೆ ನಮ್ಗೆ ಹಾಗೆ ಕಂಪ್ಲೇಂಟ್ ಸಿಗ್ತಾ ಇದೆ, ಫ್ಯಾಮಿಲಿ ರೆಕಾರ್ಡ್ ಬುಕ್ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಫಾದರ್ ತಗೊಂಡೋಗಿದ್ದಾರೆ, ಗುರುಗಳು ತಗೊಂಡೋಗಿದ್ದಾರೆ. ಮತ್ತೆ ಯಾಕೆ ವಾಪಸ್ ತಗೊಂಡಿಲ್ಲ ನೀವು? ಆ ಗುರುಗಳು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರಲ್ಲ, ಕೆಲವು ಸತಿ ಹುಡುಕಿರು ಸಿಗುವುದಿಲ್ಲ, ಇದರೆಲ್ಲ ಸಮಸ್ಯೆಗಳಿರ್ತವೆ. ಅಂದ್ರೆ ಅದು ಇದ್ರೆ ಒಳ್ಳೇದು. ನಿಮ್ಗೆ ಸಡನ್ ಏನಾದ್ರೂ ಅದು ಬೇಕು ಅಂತ ಹೇಳುವಾಗ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ನಿಮಗೆ ಬ್ಯಾಪ್ಟಿಸಮ್ ಸರ್ಟಿಫಿಕೇಟ್ ಅದು ಏನಾದ್ರೂ ಬೇಕಾದ್ರೆ ಅದನ್ನೇ ಕೊಂಡೋದ್ರೆ ಅದರಲ್ಲಿ ಆ ಎಂಟ್ರಿ ಇರುತ್ತೆ, ಅದ್ ನೋಡಿ ಗುರುಗಳಿಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದರಿಂದ ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಕಥೋಲಿಕರು ಅಂತ ಹೇಳಿದ್ರೆ ಈ ತರ ರೆಕಾರ್ಡ್ ನಲ್ಲಿ ಇದ್ದವರು ಅಥವಾ ಯಾರು ನಮ್ಮ ಜೊತೆ ಚರ್ಚಿಗೆ ಬರ್ತಾರೆ ಹೋಗ್ತಾರೆ ಅವರು ಮಾತ್ರ ಕಥೋಲಿಕ ಧರ್ಮ ಸಭೆಗೆ ಸೇರಿದವರು, ಉಳಿದವರು ಸೇರಿಲ್ಲ ಅಂತ ಹೇಳ್ಕೊಂಡು ನಮ್ಮ ತಿಳುವಳಿಕೆ. ಬಟ್ ಇದರ ಬಗ್ಗೆ ಧರ್ಮಸಭೆ ಏನ್ ಹೇಳ್ತಾ ಇದೆ, ನಮ್ಮ ಕ್ಯಾಥಲಿಕ್ ಟೀಚಿಂಗ್ ಏನಿದೆ ಹೇಳ್ತಾ ಇದೆ ಅಂತ, எல்லா ಮಾನವ ಜೀವಿಗಳು ವಿವಿಧ ರೀತಿಯಲ್ಲಿ ಕಥೋಲಿಕ ದೈವ ಪ್ರಜೆಯ ಐಕ್ಯತೆಗೆ ಸೇರಿದ್ದಾರೆ ಅಥವಾ ಸೇರುವ ಅನುಕ್ರಮದಲ್ಲಿದ್ದಾರೆ ಅಂತ. ಅದರಿಂದ ಎಲ್ಲಾ ಮಾನವ ಜೀವಿಗಳು ಎಂದು ಮುಸ್ಲಿಂ, ಜೈನ, ಬೌದ್ಧ, ಸಿಖ್, ಪಾರ್ಸಿ, ಕಮ್ಯುನಿಸ್ಟ್ ಎಲ್ಲರೂ ಕೂಡ ಬರ್ತಾರೆ. ಎಲ್ಲಾ ಮಾನವ ಜೀವಿಗಳು ವಿವಿಧ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಥೋಲಿಕ ದೈವ ಪ್ರಜೆಯ ಐಕ್ಯತೆಗೆ ಅವರು ಸೇರಿದ್ದಾರೆ ಅಥವಾ ಸೇರುವ ಅನುಕ್ರಮದಲ್ಲಿದ್ದಾರೆ. ಆಲ್ರೆಡಿ ಕೆಲವರು ಸೇರಿದ್ದಾರೆ ಮತ್ತು ಸೇರುವ ಒಂದು ಲಿಸ್ಟ್ ಅಲ್ಲಿ ಇದ್ದಾರೆ ಅಂತ ನಾವು ಹೇಳ್ಬೋದು. ಯೇಸು ಕ್ರಿಸ್ತರ ಆತ್ಮವನ್ನ ಪಡೆದು ವಿಶ್ವಾಸ ನಿವೇದನೆ, ಸಂಸ್ಕಾರಗಳು, ಧರ್ಮಸಭಾ ಆಡಳಿತ ಮತ್ತು ಅನ್ಯೋನ್ಯತೆಯ ಬಾಂಧವ್ಯ ಹೊಂದಿರುವವರು ಕಥೋಲಿಕ ಧರ್ಮ ಸಭೆಯಲ್ಲಿ ಸಂಪೂರ್ಣವಾಗಿ ಸೇರ್ಪಡೆಯಾಗಿರುತ್ತಾರೆ. ಅದರಿಂದ ಇಲ್ಲಿ ಏನಂತ ಹೇಳಿದ್ರೆ, ಕೆಲವರು ಸಂಪೂರ್ಣವಾಗಿ ಸೇರ್ಪಡೆ ಆಗಿರುತ್ತಾರೆ, ಇನ್ನು ಕೆಲವರು ಆ ಒಂದು ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ನಾವು ಹೇಳ್ಬೋದು. ಈಗ ಸೇರಿದವ್ರು ಯಾರು ಅಂತ ಹೇಳಿದ್ರೆ, ಕ್ರಿಸ್ತರ ಆತ್ಮ ಪಡೆದು ವಿಶ್ವಾಸ ನಿವೇದನೆ, ಸಂಸ್ಕಾರಗಳು ಮತ್ತು ಧರ್ಮಸಭಾ ಆಡಳಿತ ಮತ್ತು ಅನ್ಯೋನ್ಯತೆಯ ಬಾಂಧವ್ಯ ಹೊಂದಿರುವವರು. ಧರ್ಮಸಭಾ ಆಡಳಿತ ಕೂಡ ಬಹಳ ಮುಖ್ಯ. ಆಡಳಿತದಕ್ಕೆ ಒಳಗಡೆ ಸೇರ್ಪಟ್ಟವರು, ಖಾಲಿ ವಿಶ್ವಾಸವಿಟ್ಟವರು ಮಾತ್ರ ಅಲ್ಲ. ಸಾಮಾನ್ಯವಾಗಿ ನಾವು ಏನ್ ತಿಳ್ಕೊಳ್ತೀವಿ, ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ವಿಶ್ವಾಸ ಸಾಕು, ಫೇತ್ ಸಾಕು ಅಂತ. ಬರೀ ಫೇತ್ ಸಾಕು ಅಂತ ಬೈಬಲ್ ನಲ್ಲಿ ಎಲ್ಲೂ ಹೇಳಿಲ್ಲ. ಬಟ್ ಬೇರೆ ವಿಷಯಗಳು ಕೂಡ ಅಷ್ಟೇ ಮುಖ್ಯವಾಗಿದೆ, ಗಂಭೀರವಾಗಿದೆ. ಇದನ್ನ ಕಡೆಗಣಿಸಿ ಖಾಲಿ ವಿಶ್ವಾಸ, ಫೇತ್ ಎಲೋನ್, ಮಾರ್ಟಿನ್ ಲೂಥರ್ ಹೇಳಿದಾಗೆ ಫೇತ್ ಎಲೋನ್ ಸೇವ್ಸ್, ವಿಶ್ವಾಸ ಮಾತ್ರ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಅಂತ, ಅದು ಬೈಬಲ್ ನಲ್ಲೇ ಇಲ್ಲ.
ಬೈಬಲ್ ಮಾತ್ರ ಸಾಕು ಅಂತ ಹೇಳ್ಕೊಂಡು ಇಡೀ ಬೈಬಲ್ನಲ್ಲಿಲ್ಲ. ಅದು ಅವರಿಗೆ ಎಲ್ಲಿ ಕೊಟೇಶನ್ ಸಿಕ್ತೋ ಗೊತ್ತಿಲ್ಲ. ಫೇತ್ ಎಲೋನ್ ಅಥವಾ ವಿಶ್ವಾಸ ಮಾತ್ರ ಅಥವಾ ಬೈಬಲ್ ಮಾತ್ರ ಅಂತ ಹೇಳ್ಕೊಂಡು. ಅದರಿಂದ ಪ್ರಿಯರೇ, ಆಡಳಿತ ಅಂತ ಹೇಳುವಾಗ ವಿಧೇಯತೆ ಕೂಡ ಬರುತ್ತದೆ. ವಿಧೇಯತೆ ಕೂಡ ಬಹಳ ಮುಖ್ಯ. ಯೇಸು ಕ್ರಿಸ್ತರ ಜೀವನದಲ್ಲಿ ನಾವು ನೋಡುದಾದ್ರೆ, ಯೇಸು ಕ್ರಿಸ್ತರ ಜೀವಿತದಲ್ಲಿ ಯೇಸು ಲೋಕಕ್ಕೆ ಬಂದದ್ದು ಯಾಕೆ? ಖಾಲಿ ವಿಶ್ವಾಸ ನಿವೇದನೆ ಮಾಡ್ಲಿಕ್ಕಲ್ಲ ಅಥವಾ ಬೈಬಲ್ ಫಾಲೋ ಮಾಡ್ಲಿಕ್ಕಲ್ಲ. ಯೇಸು ಬಂದಿರೋದು ಹೇಳ್ತಾರೆ ಇಬ್ರಿಯ 10:7 ಇಗೋ ನಾ ಬಂದೆ ನಿನ್ನ ಚಿತ್ತ ನೆರವೇರಿಸಲೆಂದೇ. ನಿನ್ನ ಚಿತ್ತ ನೆರವೇರಿಸಲು, ನಿನಗೆ ವಿಧೇಯನಾಗಲು. ಅದರಿಂದ ವಿಧೇಯತೆ ಬರಬೇಕಾದ್ರೆ ಅದು ಗುರು ಹಿರಿಯರು ಬೇಕಾಗುತ್ತದೆ. ಗುರು ಹಿರಿಯರು ಇಲ್ಲ ಅಂತ ಹೇಳಿದ್ರೆ ವಿಧೇಯತೆ ಎಲ್ಲಿಂದ ಬರುತ್ತದೆ? ಅದರಿಂದ ವಿಧೇಯತೆ ಕೂಡ ಬಹಳ ಮುಖ್ಯವಾಗಿರುತ್ತದೆ. ಅದಕ್ಕೆ ಆಡಳಿತ, ಧರ್ಮಸಭಾ ಆಡಳಿತ, ಅಲ್ಲಿ ಆಡಳಿತ ಬರ್ತಾ ಇದೆ. ಧರ್ಮಸಭೆಯ ಆಡಳಿತಕ್ಕೆ ಒಳಪಟ್ಟಿರೋರಾಗಿರ್ಬೇಕು. ಯಾಕೆಂದ್ರೆ ಬೇರೆ ಸಭೆಗಳವರು ಯಾರು ಈ ಆಡಳಿತಕ್ಕೆ ಒಳಪಟ್ಟಿರುವುದಿಲ್ಲ. ಕೆಲವರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಪ್ರತ್ಯೇಕವಾಗಿರ್ತದೆ, ಸ್ವತಂತ್ರ ಸಭೆ ಅಂತ ಹೇಳ್ತಾರೆ. ಅದರಿಂದ ಅವರು ಯಾರ ಆಡಳಿತಕ್ಕೆ ಒಳಪಟ್ಟಿರುವುದಿಲ್ಲ, ಯಾರಿಗೆ ವಿಧೇಯತೆ ತೋರಿಸುವ ಅಗತ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ದೇವರಿಗೆ ಮಾತ್ರ ಅಂತ, ದೇವರಿಗೆ ಮಾತ್ರ ವಿಧೇಯತೆ ಸಾಕು ಅಂತ. ಬಟ್ ದೇವರಿಗೆ ಮಾತ್ರ ವಿಧೇಯತೆ ಸಾಕು. ದೇವರ ಪ್ರತಿರೂಪವಾಗಿರುವ ತಂದೆ ತಾಯಿಗಳು, ಈಗ ಮತ್ತ 23 ಎಷ್ಟು ಸಮಯ ಹೇಳ್ತಾರೆ? ಮತ್ತ 23 ಅದೇದಲ್ಲಿ ಸಮಯನೇ ಹೇಳ್ತಾ ಇದ್ದಾರೆ. ಬಳಿಕ ಮತ್ತ 23:1-2 ಬಳಿಕ ಜನಸಮೂಹವನ್ನು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ಯೇಸುಸ್ವಾಮಿ ಇಂತೆಂದರು, ಧರ್ಮಶಾಸ್ತ್ರಿಗಳು ಫರಿಸಾಯರು ಮೋಶೆ ಸ್ಥಾನದಲ್ಲಿದ್ದಾರೆ. ಆದ್ರಿಂದ ಅವರು ನಿಮಗೆ ಉಪದೇಶ ಮಾಡುವುದನ್ನೆಲ್ಲ ಆಲಿಸಿರಿ ಮತ್ತು ಪಾಲಿಸಿರಿ. ಆದ್ರೆ ಅವರ ನಡತೆ ಅನುಸರಿಸಬೇಡ್ರಿ. ಈಗ ಯೇಸುಸ್ವಾಮಿ ಹೇಳ್ತಾರೆ, ಅವರು ಸುಣ್ಣ ಬೆಳೆದ ಗೋರಿಗಳು, ಕಪಟ ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರು, ಅವರಿಗೆ ಧಿಕ್ಕಾರ ಅಂತ ಯೇಸುಸ್ವಾಮಿ ಹೇಳ್ತಾರೆ. 13 ವಚನ 23:13 ಮುಂದೆಲ್ಲ ತುಂಬಾ ಕಡೆ ಧಿಕ್ಕಾರ ಹೇಳ್ತಾರೆ. ಕಪಟ ಧರ್ಮಶಾಸ್ತ್ರಿಗಳೇ ಫರಿಸಾಯರೇ ಧಿಕ್ಕಾರ, ಕಪಟ ಧರ್ಮಶಾಸ್ತ್ರಿಗಳೇ ಫರಿಸಾಯರೇ ಧಿಕ್ಕಾರ. 14, 15, 16 ಕುರುಡು ಮಾರ್ಗದರ್ಶಕರೇ ನಿಮ್ಗೆ ಧಿಕ್ಕಾರ. 17 ದೃಷ್ಟಿಗೆಟ್ಟ ಮತಿಭ್ರಷ್ಟರೇ. 19 ದೃಷ್ಟಿಹೀನರೇ. 23 ಕಪಟ ಧರ್ಮಶಾಸ್ತ್ರಿಗಳೇ ಫರಿಸಾಯರೇ ನಿಮ್ಗೆ ಧಿಕ್ಕಾರ. 25 ಮತ್ತೆ ಕಪಟ ಧರ್ಮಶಾಸ್ತ್ರಿಗಳೇ ಫರಿಸಾಯರೇ ನಿಮ್ಗೆ ಧಿಕ್ಕಾರ. 26 ಕುರುಡು ಫರಿಸಾಯರೇ. 27 ಕಪಟ ಧರ್ಮಶಾಸ್ತ್ರಿಗಳೇ ಫರಿಸಾಯರೇ ಧಿಕ್ಕಾರ. ಈ ಸುಣ್ಣ ಬೆಳೆದ ಸಮಾಧಿಗಳು. 29 ಫುಲ್ ನೋಡಿದ್ರೆ ಯೇಸುಸ್ವಾಮಿ ಕುರುಡು ಮಾರ್ಗದರ್ಶಕರು, ಕಪಟಿಗಳು, ಆಮೇಲೆ ಸುಣ್ಣ ಬೆಳೆದ ಗೋರಿಗಳು, ವಿಶ್ವಸರ್ಪ ಸಂತತಿಗಳು ಅಂತ ಬೈತಾ ಇರ್ತಾರೆ ಯೇಸುಸ್ವಾಮಿ ಅವರಿಗೆ. ಫರಿಸಾಯರು, ಧರ್ಮಶಾಸ್ತ್ರಿಗಳು, ಯಾಜಕರು. ಆದ್ರೆ ಯೇಸುಸ್ವಾಮಿ ಏನ್ ಹೇಳ್ತಾರೆ? ಅವರ ಹೇಳುವುದನ್ನ ಕೇಳಿ ಅಂತಾರೆ, ವಿಧೇಯತೆ ತೋರಿಸಿ ಅಂತ ಹೇಳ್ತಾರೆ. ಯಾಕೆ? ಮೋಶೆ ಸ್ಥಾನದಲ್ಲಿದ್ದಾರೆ. ಇದು ಬಹಳ ಆಶ್ಚರ್ಯಕರವಾದದ್ದು ನಮ್ಗೆ. ಅಂತ ಹೇಳಿದ್ರೆ, ಒಂದು ಅನ್ಯೋನ್ಯತೆ, ಐಕ್ಯತೆ ಮತ್ತು ವಿಧೇಯತೆ ಎಷ್ಟು ಬಹಳ ಮುಖ್ಯ ಅಂತ ಹೇಳಿದ್ರೆ, ಅವ್ರು ಎಂತವರಾದ್ರೂ ಕೂಡ ದೇವರು ಅವ್ರನ್ನ ನೇಮಿಸಿದ್ದಾರೆ. ಕೆಲವು ಸರ್ತಿ ಇಂಥ ಕಾರಣಕ್ಕೆ ಅವ್ರು ಸರಿ ಇಲ್ಲ, ಅವರ ಕ್ಯಾರೆಕ್ಟರ್ ಸರಿ ಇಲ್ಲ, ಲೈಫ್ ಸರಿ ಇಲ್ಲ ಅಂತ ಹೇಳ್ಕೊಂಡು ನಾವು ಆ ಕಾರಣ ಇಟ್ಕೊಂಡು ನಾವು ಬೇರೆ ಆಗ್ಲಿಕ್ಕೆ ನೋಡ್ತೀವಿ. ನಾವು ಇವತ್ತು ಸಭೆಗಳು ಹುಟ್ಟಿಕೊಂಡಿರೋದು ಅದೇ ಅಲ್ವಾ? ಅವ್ರ ಲೈಫ್ ಸರಿ ಇಲ್ಲ. ಈಗ ಬೇರೆ ಸಭೆಗಳವರು ಫಸ್ಟ್ ಏನ್ ಹೇಳಿದ್ರು? ಗುರುಗಳು ಸರಿ ಇಲ್ಲ, ಸಿಸ್ಟರ್ಗಳು ಸರಿ ಇಲ್ಲ, ಬಿಷಪ್ ಸರಿ ಇಲ್ಲ ನೋಡಿ ಅಂತ ಹೇಳ್ಕೊಂಡು 106 ಕಾರಣ ಕೊಡ್ತಾರೆ. ಇಲ್ಲಿ ಅದಕ್ಕೆ ಅಂತವ್ರೆಲ್ಲ ಮ್ಯಾಥ್ಯೂ 23 ಓದ್ಬೇಕು. ಅಂತವ್ರೆಲ್ಲ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ ಪೂರ್ತಿಯಾಗಿ ಓದಿದ್ರೆ ಆ ಪೂರ್ತಿ ಫುಲ್ ಯೇಸುಸ್ವಾಮಿ ಫರಿಸಾಯರನ್ನ, ಧರ್ಮಶಾಸ್ತ್ರನ,
ಅವರೆಲ್ಲ ದೊಡ್ಡವರನ್ನೆಲ್ಲ ಖಂಡಿಸ್ತಾ ಇರ್ತಾರೆ. ಯೇಸ್ವಾಮಿ ಲೆಫ್ಟ್ ಅಂಡ್ ರೈಟ್ ಅಂತ ಹೇಳ್ತಾರೆ, ಸಿಕ್ಕಾಪಟ್ಟೆ ಅವ್ರನ್ನ ಖಂಡಿಸ್ತಾರೆ. ಆದ್ರೆ ಯೇಸ್ವಾಮಿ ಏನ್ ಹೇಳ್ತಾರೆ ಮತ್ತೆ ನೋಡಿದ್ರೆ, ಅವರು ಮೋಶೆ ಸ್ಥಾನದಲ್ಲಿದ್ದಾರೆ. ಮತ್ತೆ 23:2 ಧರ್ಮಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಸ್ಥಾನದಲ್ಲಿದ್ದಾರೆ, ದೇವರು ಅವ್ರನ್ನ ನೇಮಿಸಿದ್ದಾರೆ. ಎಲ್ಲ ಅಧಿಕಾರ ದೇವರಿಂದ ಬರುವುದು ಅಂತ, ಎಲ್ಲಾ ಅಧಿಕಾರ ದೇವರಿಂದ ಬರುವುದು. ಹಿರಿಯರು ಎಲ್ಲ ಅದ್ಯಾವ ಅಧಿಕಾರ ಆಗಲಿ. ಅದಕ್ಕೆ ಯೇಸ್ವಾಮಿ ಹೇಳ್ತಾರೆ, ಈಗೋ ನಾ ಬಂದೆ ನಿನ್ನ ಚಿತ್ತ ನೆರವೇರಿಸಲೆಂದೇ, ನಿನಗೆ ವಿಧೇಯನಾಗಲೆಂದೇ. ನಮ್ಮ ಜೀವಿತದಲ್ಲಿ ವಿಧೇಯತೆ ಕೂಡ ಬಹಳ ಮುಖ್ಯ. ವಿನಯಶೀಲರು, ದೀನರು. ಯೇಸ್ವಾಮಿ ಹೇಳ್ತಾರೆ, ನನ್ನಿಂದ ಕಲ್ತ್ಕೊಳ್ಳಿರಿ. ಮತ್ತೆ 11:29, ನಾನು ದೀನ ಹೃದಯದವನು, ವಿನಯಶೀಲನು, ದೀನ ಹೃದಯದವನು ಆಗಿದ್ದೇನೆ, ನನ್ನಿಂದ ಕಲಿತುಕೊಳ್ಳಿರಿ. ಆ ದೀನತೆ ಮತ್ತು ವಿನಯಶೀಲತೆ ಬಹಳ ಮುಖ್ಯ ನಮ್ಮ ಜೀವಿತದಲ್ಲಿ. ಆ ದೀನತೆ ವಿನಯಶೀಲತೆ ಹೆಂಗ್ ಬರ್ತದೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ಯಾರಾದ್ರೂ ಅಧಿಕಾರಿಗಳಿದ್ದಾಗ, ಹಿರಿಯರಿದ್ದಾಗಲೇ ಆ ದೀನತೆ. ಇಲ್ಲ ಅಂತ ಹೇಳಿದ್ರೆ ನಾವೇ ಪವರ್, ನಮ್ದು ಸುಪ್ರೀಂ ಪವರ್ ಅಂತ ಆಯ್ತು, ಅಧಿಕಾರ. ನಾವು ಯಾರಿಗೆ ವಿಧೇಯರಾಗಬೇಕಾಗಿಲ್ಲ ಅಂತ. ಅದರಿಂದ ಧರ್ಮಸಭಾ ಆಡಳಿತ ಮತ್ತು ಅನ್ಯೋನ್ಯತೆಯ ಬಾಂಧವ್ಯವನ್ನ ಹೊಂದಿದವರು ಆಡಳಿತಗೊಳಪಟ್ಟಿರ್ಬೇಕು. ಜಗದ್ಗುರುಗಳ ಆಡಳಿತಕ್ಕೆ ಒಳಪಟ್ಟಿರೋರು ಆಗಿರ್ಬೇಕು. ಹೊಂದಿರುವವರು ಕಥೋಲಿಕ ಧರ್ಮಸಭೆಯಲ್ಲಿ ಸಂಪೂರ್ಣವಾಗಿ ಸೇರ್ಪಡೆಯಾಗಿರುತ್ತಾರೆ. ಇಂಥವರು ಸಂಪೂರ್ಣ ಕಥೋಲಿಕ ಐಕ್ಯತೆಯನ್ನು ಅನುಭವಿಸದೇ ಇದ್ದ ದೀಕ್ಷಾಸ್ಥಾನ ಪಡೆದವರು ಒಂದು ವಿಧದಲ್ಲಿ ಅಪೂರ್ಣವಾದರೂ ಕಥೋಲಿಕ ಧರ್ಮಸಭೆಯೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿರುತ್ತಾರೆ. ಆದ್ರೆ ಈ ಆಡಳಿತಕ್ಕೆ ಒಳಪಟ್ಟಿರದಿದ್ರು ಕೂಡ, ಅಥವಾ ಕ್ಯಾಥಲಿಕ್ ಚರ್ಚ್ ಲಿಸ್ಟ್ ನಲ್ಲಿ ಇಲ್ಲದವರು ಆಗಿದ್ರು ಕೂಡ, ನಮ್ಮ ಸಭೆಗೆ, ಪ್ರಾರ್ಥನೆಗೆ, ಚರ್ಚಿಗೆ ಬರದೇ ಇದ್ರೂ ಕೂಡ, ಅಂದ್ರೆ ಸಂಪೂರ್ಣ ಕಥೋಲಿಕ ಐಕ್ಯತೆಯನ್ನು ಅನುಭವಿಸದ ಆದ್ರೆ ದೀಕ್ಷಾಸ್ಥಾನ ಪಡೆದುಕೊಂಡಿರುವವರು ಒಂದು ವಿಧದಲ್ಲಿ ಅಪೂರ್ಣವಾದರೂ ಕೂಡ, ಅಪೂರ್ಣವಾಗಿದೆ, ಪೂರ್ಣವಾಗಿಲ್ಲ, ಅವರು ಹೊರಗಡೆ ಇದ್ದಾರೆ, ಆದ್ರೂ ಕೂಡ ಕಥೋಲಿಕ ಧರ್ಮಸಭೆಯೊಂದಿಗೆ ಅನ್ಯೋನ್ಯತೆಯನ್ನ ಹೊಂದಿರುತ್ತಾರೆ. ಬಹಳ ಇಂಪಾರ್ಟೆಂಟ್ ಇದು, ಗೊತ್ತಿದ್ದಲ್ಲ. ಅವರೆಲ್ಲ ಕ್ಯಾಥಲಿಕ್ ಸಭೆಯೊಂದಿಗೆ ಅನ್ಯೋನ್ಯತೆಯನ್ನ ಹೊಂದಿರುತ್ತಾರೆ. ಅನ್ಯೋನ್ಯತೆಯನ್ನ ಹೊಂದಿರ್ತಾರೆ ಯಾಕೆಂದ್ರೆ ನೋಡಿ, ಯೇಸ್ವಾಮಿ ಶತ್ರುಗಳನ್ನ ಪ್ರೀತಿ ಮಾಡಿ, ವೈರಿಗಳಿಂದ ಒಳ್ಳೇದ್ ಮಾಡಿ ಅಂತ. ಎಂಥವರಾದ್ರೂ ಕೂಡ ಅವ್ರನ್ನ ಪ್ರೀತಿಸುವಾಗ ಆ ಬಾಂಧವ್ಯ ಪ್ರೀತಿಯಲ್ಲಿ ಆ ಬಾಂಧವ್ಯ ಪ್ರೀತಿಯಲ್ಲಿ ಬರ್ತಾ ಇರ್ತದೆ. ನಮ್ಮ ಸಭೆಗೆ ಸೇರಿದವರಾಗಿರ್ತಾರೆ, ಡೈರೆಕ್ಟ್ ಅಲ್ಲಿ ಇಂಡೈರೆಕ್ಟ್ ಆದ್ರೂ ಕೂಡ. ಯಾಕೆಂದ್ರೆ ನಮ್ಮಲ್ಲಿ ಅನ್ಯೋನ್ಯತೆ ಇರುತ್ತದೆ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು, ಅವರಿಗೆ ನಾವು ಒಳ್ಳೇದ್ ಮಾಡ್ಬೇಕು, ಅವರಿಗೆ ಕರುಣೆ ದಯ ತೋರಿಸ್ಬೇಕು, ಅವ್ರ ಸೇವೆ ನಾವು ಮಾಡ್ಬೇಕು. ಅದರಿಂದ ಅನ್ಯೋನ್ಯತೆಯನ್ನ ಈ ರೀತಿಯಲ್ಲಿ ಅವರು ಹೊಂದಿರ್ತಾರೆ ನಮ್ಮೊಂದಿಗೆ. ಮತ್ತೆ ಯೇಸ್ವಾಮಿ ಕೂಡ ಒಂದ್ ಕಡೆ ಹೇಳ್ತಾರಲ್ಲ, ಶಿಷ್ಯರು ಬಂದು ಹೇಳ್ತಾರೆ, ನಾವು ಕೆಲವ್ರು ನಿಮ್ ನಾಮದಲ್ಲಿ ಎಲ್ಲ ದೆವ್ವ ಎಲ್ಲ ಬಿಡಿಸ್ತಿದ್ರು, ಒಳ್ಳೇದ್ ಮಾಡ್ತಾ ಇದ್ರು, ನಾವು ಸ್ಟಾಪ್ ಮಾಡಿದೀವಂತ, ನಾವು ನಿಲ್ಸ್ಬಿಟ್ಟಿವಂತ. ಯಾಕೆ ಯೇಸ್ವಾಮಿ ಯಾಕೆ ನಿಲ್ಸಿದ್ರಿ? ಅವರು ನಮ್ ಜೊತೆ ಇಲ್ಲಲ್ಲ, ನಮ್ಮ ಗ್ರೂಪಿಗೆ ಸೇರಿದವರಲ್ಲ ಅಂತ. ಅವಾಗ ಯೇಸ್ವಾಮಿ ಏನಂತಾರೆ? ಅವ್ರನ್ನ ತಡೆಯಬೇಡ್ರಿ ಅಂತಾರೆ ಯೇಸ್ವಾಮಿ. ಅವ್ನ್ ತಡೆಯಬೇಡಿ, ಡೋಂಟ್ ಸ್ಟಾಪ್ ದಿಮ್. ಯಾಕೆಂತ ಹೇಳಿದ್ರೆ, ನನ್ನ ನಾಮದಲ್ಲಿ ಒಳ್ಳೇದ್ ಮಾಡುವನು ನಮಗೆ ಅವನು ವಿರೋಧಿ ಆಗುವುದಿಲ್ಲ, ಅವನು ನಮ್ಗೆ ವಿರೋಧಿ ಅಲ್ಲ ಅಂತ. ಅಂದ್ರೆ ಒಂದ್ ರೀತಿಯಲ್ಲಿ ನಮ್ಗೆ ಸೇರ್ಪಡೆ ಆಗಿದ್ದಾರೆ. ಅವ್ರು ನಮ್ ಗ್ರೂಪ್ ನಲ್ಲಿ ಇಲ್ಲ, ಸಮುದಾಯದಲ್ಲಿ ಇಲ್ಲ, ನಮ್ ಕಮ್ಯುನಿಟಿ ಒಳಗಡೆ ಬಂದಿರುವುದಿಲ್ಲ, ಆದ್ರೂ ಕೂಡ ಅವರು ನಮ್ಗೆ ವಿರೋಧವಲ್ಲ. ಒಂದು ರೀತಿಯಲ್ಲಿ ನಮ್ಮಲ್ಲಿ ಅನ್ಯೋನ್ಯತೆ ಹೊಂದಿದವರಾಗಿರುತ್ತಾರೆ ಅಂತ ಹೇಳ್ಕೊಂಡು ಯೇಸ್ವಾಮಿ ಹೇಳ್ತಾರೆ. ಆದ್ರಿಂದ ಇದನ್ನ ಇಂಗ್ಲಿಷ್ ನಲ್ಲಿ ನೋಡುದಾದ್ರೆ 836 830ರಿಂದ 838 ತನಕ ಕ್ಯಾಟೆಕಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ಅದೇನ್ ಹೇಳ್ತಾ ಇದೆ ಅಂತ ನಾವು ನೋಡೋಣ. ಹೂ ಬಿಲಾಂಗ್ಸ್ ಟು ದ ಕ್ಯಾಥಲಿಕ್ ಚರ್ಚ್? All men are called to this Catholic unity of the people of God, and to it in different ways belong or are ordered the Catholic faithful, others who believe in Christ, and finally all mankind called by God's grace to salvation. ಅದರಿಂದ ಎಲ್ಲರೂ ಕೂಡ ರಕ್ಷಣೆಗೆ ಕರೆಯಲ್ಪಟ್ಟಿದ್ದಾರೆ. ಎಲ್ಲರೂ ಕೂಡ ಕರೆಯಲ್ಪಟ್ಟಿದ್ದಾರೆ ಅಂದ್ರೆ ದೇವರ ಮನಸ್ಸಲ್ಲಿದ್ದಾರೆ ಎಲ್ಲರೂ ಕೂಡ.
ಇಲ್ದಿದ್ರೆ ದೇವ್ರ ಮನಸ್ಸಲ್ಲಿ ಇಲ್ದಿದ್ರೆ ಅವ್ರು ಯಾಕೆ ಹೇಳ್ತಾರೆ? ಈಗ ಸ್ವಾಮಿ ಹೇಳ್ತಾರೆ ಎಲ್ಲಾ ಕಡೆ ಹೋಗಿ ಸ್ವಾರ್ಥ ಸಾರಿರಿ ಅಂತ. ವಿಶ್ವದ ಮೂಲೆ, ಮಾರ್ಕ 16:15 ವಿಶ್ವದ ಮೂಲೆ ಮೂಲೆಗಳಿಗೆ ಹೋಗಿ ಸ್ವಾರ್ಥ ಸಾರಿರಿ ಅಂತ. ಇಲ್ದೆ ದೇವ್ರು ಹೇಳ್ಬೋದಿತ್ತಲ್ಲ, ಎಲ್ಲಾ ಕಡೆ ಹೋಗೋದಾಗತ್ತಿಲ್ಲ, ಈ ಜನಾಂಗಕ್ಕೆ ಬೇಡ, ಆ ಜನಾಂಗಕ್ಕೆ ಬೇಡ ಅಂತ, ಆ ದೇಶಕ್ಕೆ ಈ ದೇಶಕ್ಕೆ ಬೇಡ ಅಂತ. ಅಂದ್ರೆ ಎಲ್ರು ಕೂಡ ದೇವ್ರ ಗಮನದಲ್ಲಿದ್ದಾರೆ, ಎಲ್ಲಾ ಜನ ರಕ್ಷಣೆ ಹೊಂದ್ಬೇಕಂತ. ಅದರಿಂದ ದೇವ್ರ ಮನಸ್ಸಿನಲ್ಲಿ ಕೂಡ ಎಲ್ರು ಕೂಡ ಇದ್ದಾರೆ. And finally, all mankind called by God's grace to salvation. All mankind. ಪ್ರತಿಯೊಬ್ರು ಕೂಡ, ಎಲ್ಲಾರು ಕೂಡ. 837. Fully incorporated into the society of the church are those who, possessing the Spirit of Christ, accept all the means of salvation given to the church together with the entire organization, and who, by the bonds of constituted by the profession of faith, the sacraments, ecclesiastical government, and communion, are joined in the visible structure of the Church of Christ, who rules her through the Supreme Pontiff and the Pope and the bishops. ಅದರಿಂದ ಇಲ್ಲಿ fully incorporated into the society of the church. ಇವರೆಲ್ಲ ಈಗ ನಾವು ಹೇಳಿದವರು ಕೂಡ ದೀಕ್ಷಾಸ್ಥಾನ ಹೊಂದಿದವರು, ಸಂಸ್ಕಾರಗಳನ್ನ ತಗೊಂಡವರು, ಮತ್ತೆ ವಿಶ್ವಾಸ ದೇವರಲ್ಲಿ ವಿಶ್ವಾಸ ನಿವೇದಿಸುವರು, ಮತ್ತು ಧರ್ಮಸಭೆಯ ಚರ್ಚೆ ಆಡಳಿತಕ್ಕೆ ಒಳಪಟ್ಟಿರೋ ಸುಪ್ರೀಂ ಪಾಂಟಿಫ್ ಅಂತ ಹೇಳಿದ್ರೆ ಜಗದ್ಗುರುಗಳ, ವಿಶ್ವಗುರುಗಳ, ಈಗ ಪ್ರಸ್ತುತ ಪೋಪ್ ಫ್ರಾನ್ಸಿಸ್ ಇವರ ಮತ್ತು ಇವರಿಂದ ನೇಮಿಸಲ್ಪಟ್ಟಂತ ಕಾರ್ಡಿನಲ್ಗಳು, ಬಿಷಪ್ರವರು, ಇವರ ಆಡಳಿತಕ್ಕೆ ಒಳಪಟ್ಟವರು, ಅವರಿಗೆ ನಾವು ಕ್ಯಾಥಲಿಕ್ಸ್ ಸಂಪೂರ್ಣವಾಗಿ ಸೇರಲ್ಪಟ್ಟವರು ಅಂತ ಹೇಳ್ತೀವಿ ನಾವು. Even though incorporated into the church, one who does not, however, persevere in charity is not saved. ಅಂದ್ರೆ ಈ ಆಡಳಿತ ಒಳಪಟ್ಟಿರ್ಬೋದು, ಕ್ಯಾಥಲಿಕ್ ಚರ್ಚಿಗೆ, ಗ್ರೂಪಿಗೆ, ಸಮುದಾಯಕ್ಕೆ ಸೇರಿರ್ಬಹುದು, ಅವ್ರಿಗೆ ಸಂಪೂರ್ಣವಾಗಿ ಸೇರಿರುತ್ತಾರೆ. ಆದರೆ ರಕ್ಷಣೆ ಹೊಂದೋರು ಯಾರು ಅಂತ ಹೇಳಿದ್ರೆ, even though incorporated into the Catholic Church, ಚರ್ಚ್ಗೆ ಸೇರ್ಪಡೆ ಆದ್ರೂ ಕೂಡ, one who does not, however, persevere in charity, ಆದ್ರಿಂದ ಕ್ರಿಸ್ತಿಯ ಅವನ ಜೀವನ ಮಾಡೋದಿಲ್ಲವಾದರೆ, ಅವನು ಬ್ಯಾಪ್ಟಿಸಮ್ ತಗೊಂಡಿದ್ದಾನೆ, ದೃಢೀಕರಣ ಸಂಸ್ಕಾರ ತಗೊಂಡಿದ್ದಾನೆ, ಚರ್ಚ್ಗೆ ಬರ್ತಾನೆ ಹೋಗ್ತಾನೆ, ಅವನು ಸಮುದಾಯದೆಲ್ಲ ಕೆಲಸ ಕಾರ್ಯಗಳಲ್ಲಿ, ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸುತ್ತಾನೆ ಇರಬಹುದು, ಆದರೆ ಒಬ್ಬನು ಡು ನಾಟ್ ಪರ್ಸಿವಿಯರ್ ಇನ್ ಚಾರಿಟಿ ಅಂದ್ರೆ ಯೋಗ್ಯ ಕ್ರಿಸ್ತಿಯ ಜೀವಿತ ನಡೆಸದವನು ಇಸ್ ನಾಟ್ ಸೇವ್ಡ್. ಇದು ಮಹಾಪಾಪದಲ್ಲಿ ಮುಂದುವರಿಯೋರು, ಕೆಟ್ಟ ಜೀವಿತ ನಡೆಸುವವರು, ಯೇಸುವಿಗೆ ವಿರುದ್ಧ ಸಾಕ್ಷಿಯಾಗಿ ಬಾಳುವವರು. ಅದರಿಂದ ಅವರು ರಕ್ಷಣೆ ಹೊಂದುವುದನ್ನ ಗ್ಯಾರಂಟಿಯಾಗಿ ನಾವು ಹೇಳಕ್ಕಾಗುದಿಲ್ಲ ಅಂತ. ಬಟ್ ಬೇರೆ ಸಭೆಗಳಲ್ಲಿ, ಕೆಲವು ಸಭೆಗಳಲ್ಲಿ ಆತರ ಅಲ್ಲ. ಒಂದ್ಸತಿ ಅವ್ರು ಬ್ಯಾಪ್ಟಿಸಮ್ ತಗೊಂಡ್ರೆ ಅವರು ರಕ್ಷಣೆ ಹೊಂದಿದವರು ಅಂತ. ಅದಕ್ಕೆ ಅವ್ರು ಕೇಳ್ತಾರೆ ನೋಡಿ, ಕೆಲವು ಸಭೆಗಳವರು, ನೀವು ಅವ್ರ ಜೊತೆ ಹೋದ್ರೆ, ಮಿಕ್ಸ್ ಆದ್ರೆ ಗೊತ್ತಾಗುತ್ತೆ. ಹಲೋ ಬ್ರದರ್, ಆರ್ ಯು ಸೇವ್ಡ್ ಅಂತ ಕೇಳ್ತಾರೆ. ಎಸ್ ಐ ಆಮ್ ಸೇವ್ಡ್. ಯು? ಎಸ್ ಐ ಆಮ್ ಆಲ್ಸೋ ಸೇವ್ಡ್ ಅಂತ ಹೇಳಿ, ನಾನು ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ರಕ್ಷಣಾ ಹೊಂದಿದ್ದ ಸಭೆಯವರು ಅಂತ. ರಕ್ಷಣಾ ಹೊಂದಿದವರು, ನಾವೆಲ್ಲ ರಕ್ಷಣೆ ಹೊಂದಿದ್ದೇವೆ, ಇನ್ನು ಯಾರಿಂದಲೂ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ, ಸೈತಾನ ಮಹಾಪಾಪದಿಂದಲೂ ಕಿತ್ಕೊಳ್ಳಿಕ್ ಸಾಧ್ಯವಿಲ್ಲ, ಘೋರ ಪಾಪಗಳಿಗೂ ಕೂಡ ರಕ್ಷಣೆ ಕಿತ್ಕೊಳ್ಳಿಕ್ ಆಗುದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಹೇಗೆ ಹೇಳ್ತಾರೋ ನಮ್ಮ ಬಹಳ ಆಶ್ಚರ್ಯ ಆಗ್ತಾ ಇದೆ. ಎಂತ ಕೆಟ್ಟ ಜೀವಿತ ನಡೆಸಿದ್ರು ಕೂಡ ರಕ್ಷಣೆ ಒಂದ್ಸತಿ ಸಿಕ್ಕಿದ ಮೇಲೆ ಅದು ಕಳೆದು ಹೋಗುದಿಲ್ಲ ಅಂತ ಹೇಳ್ತಾರೆ. ಒಂದ್ಸತಿ ರಕ್ಷಣೆ ಹೊಂದಿ ಬ್ಯಾಪ್ಟಿಸಮ್ ತಗೊಂಡ್ಮೇಲೆ. ಬಟ್ ಇಲ್ಲಿ ದೇ ಆರ್ ನಾಟ್ ಸೇವ್ಡ್. ನಮ್ ಕ್ಯಾಥಲಿಕ್ ಸಭೆ ಏನ್ ಹೇಳ್ತಾ ಇದೆ, ಅಂತ ಘೋರ ಪಾಪಮಯ ಜೀವಿತ ನಡೆಸೋರು, ಅವರು ಕ್ಯಾಥಲಿಕ್ ಸಮುದಾಯ ಒಳಗಿದ್ರು ಕೂಡ, ಆಡಳಿತಕ್ಕೆ ಒಳಪಟ್ಟಿದ್ರು ಕೂಡ,
ಅವರ ರಕ್ಷಣೆಯ ವಿಷಯ ಅದು ಡೌಟ್ಫುಲ್ ಅಂತ. ಯೇಸಮ್ಮನೇ ಹೇಳಿದಾರಲ್ಲ, ಕೊನೆ ತನಕ ಪರ್ಸಿವಿಯರ್ ಆಗಿರುವವನು, ಕೊನೆ ತನಕ ಸೈರಣೆಂದಿರುವವನು ರಕ್ಷಣೆ ಪಡೀತಾನೆ ಅಂತ ಯೇಸಮ್ಮ ಹೇಳಿದ್ದಾರೆ. ಅದರಿಂದ ಜೀವೋದ್ಧಾರ ಯೇಸಮ್ಮ ಹೇಳ್ತೀವಿ, ತುಂಬಾ ಕಡೆ ಎಲ್ಲ ಹೇಳಿದಾರಲ್ಲ, ಸ್ವರ್ಗದ ಬಾಗಿಲು ಕಿರಿದು, ವಿಶಾಲವಾದ ಮಾರ್ಗ, ಅದು ನಾಶನದ ಮಾರ್ಗ, ತುಂಬಾ ಜನ ಅದರಲ್ಲಿ ಹೋಗ್ತಾರೆ. ಅದೆಲ್ಲ ಯೇಸಮ್ಮ ಯಾಕೆ ಹೇಳ್ಬೇಕಾಗಿತ್ತು? ಕಿರಿದಾದ ಮಾರ್ಗ, ಅದನ್ನು ಕಂಡುಕೊಳ್ಳೋರು ಕೆಲವರೇ ಕೆಲವರು. ಅದು ಯೇಸಮ್ಮ ಫಾಲೋವರ್ಸ್ಗೆ ಹೇಳಿದ್ದದು, ವಿಶ್ವಾಸಿಗಳಿಗೆ ಹೇಳಿದ್ದದು. ಕೊನೆ ತನಕ ನೀವು ಸೈರಣೆಂದಿರ್ಬೇಕು, ಕೊನೆ ತನಕ ವಿಶ್ವಾಸಿಯಾಗಿರ್ಬೇಕು. ಅದರಿಂದ ನೀವು ವಿಶ್ವಾಸ ಕಳ್ಕೋಬಾರ್ದು ಅಂತ. ಅದರಿಂದ ಗ್ಯಾರಂಟಿ ಅಂತ ಹೇಳಕ್ಕಾಗಲ್ಲ. ಕೊನೆ ತನಕ ವಿಶ್ವಾಸಿ ಆಗಿರ್ಬೇಕು, ಪ್ರಾಮಾಣಿಕನಾಗಿರ್ಬೇಕು, ಸೈರಣೆಂದಿರ್ಬೇಕು, ನಿರೀಕ್ಷಿಸ್ತಾ ಇರ್ಬೇಕು. ಯಾರು ನಿರೀಕ್ಷಿಸ್ತಾ ಇಲ್ಲ, ಅದೇ ಅಡ್ವೆಂಟ್ ಕಾಲ, ನಮ್ಮ ಆಗಮನ ಕಾಲದಲ್ಲಿ ಕೂಡ ಅದೇ ಹೇಳ್ತೀರ, ನಿಮ್ಮ ರಕ್ಷಣೆ ಹತ್ತಿರವಾಗಿದೆ, ಅದರಿಂದ ನಿರೀಕ್ಷಿಸ್ತಾ ಇರಿ, ಪ್ರಾರ್ಥನೆಯಲ್ಲಿರಿ, ಇಲ್ದಿದ್ರೆ ಕಳೆದು ಹೋಗುತ್ತೆ. ಯಾಕೆ ವಾರ್ನಿಂಗ್ ಕೊಡ್ಬೇಕೆ ಸ್ವಾಮಿ? ಎಚ್ಚರಿಕೆ ಅಂತ. ನೀವು ಬ್ಯಾಪ್ಟಿಸಮ್ ತಗೊಂಡವರು ನಿಮ್ಗೇನು ಎಚ್ಚರಿಕೆ ಆಗ್ಬೇಕು? ನಿಮ್ಗೆ ನೀವು ಆಲ್ರೆಡಿ ರಕ್ಷಣೆ ಹೊಂದಿದ್ದೀರಾ, ಅದರಿಂದ ಡೋಂಟ್ ವರಿ ಅಂತ ಹೇಳ್ಬೋದಿತ್ತಲ್ಲ. ಈ ತಪಸ್ಸು ಕಾಲ ಮತ್ತು ಆಗಮನ ಕಾಲ ನಮ್ಗೆ ಫುಲ್ ಆಗಿ ಎಚ್ಚರಿಕೆ ಕೊಡ್ತಾ ಇರ್ತದೆ. ಹುಷಾರಾಗಿರಿ, ಎಚ್ಚರಿಕೆಯಿಂದಿರಿ, ಜಾಗರೂಕರಾಗಿರಿ ಅಂತ ಯಾಕೆ ಹೇಳ್ಬೇಕು? ಅಯ್ಯೋ, ನೀವೆಲ್ಲ ಬ್ಯಾಪ್ಟಿಸಮ್ ಹೊಂದಿದ್ದೀರಾ, ನೀವೆಲ್ಲ ಕ್ಯಾಥಲಿಕ್ ಸಭೆ ಸೇರಿದವರಾಗಿದ್ದೀರಾ, ನೀವೆಲ್ಲ ಕ್ರಿಶ್ಚಿಯನ್ಗಳು, ಅದರಿಂದ ರಕ್ಷಣೆ ಹೊಂದಿದವರು, ಡೋಂಟ್ ವರಿ, ಬಿ ಬೋಲ್ಡ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಡೋಂಟ್ ವರಿ, ನಿಮ್ಮ ರಕ್ಷಣೆ ಕಳೆದು ಹೋಗುದಿಲ್ಲ, ಬಿದ್ದೋಗುದಿಲ್ಲ ಅಂತ ಯೇಸಮ್ಮ ಹೇಳಿದ. ಏನಾದ್ರು ಹೇಳಿದಾರ? ಅದಕ್ಕೆ ಯೇಸಮ್ಮ ಜಾಗರೂಕರಾಗಿರಿ ಅಂತ ಯಾಕೆ ಹೇಳ್ತಾರೆ ಅವರು? ನೋವನ ಕಾಲದಲ್ಲಿ ಆದಂಗೆ ಆಗುತ್ತೆ. ತುಂಬಾ ಜನ ಮಿಸ್ ಮಾಡ್ಕೋತಾರೆ ರಕ್ಷಕನನ್ನ, ಸೆಕೆಂಡ್ ಕಮಿಂಗ್. ಅದರಿಂದ ಅದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾ ಇದ್ದೀವಿ ಅಲ್ವಾ? ಇಲ್ಲಿ ನಾವೆಲ್ಲ ಬ್ಯಾಪ್ಟಿಸಮ್ ಪಡ್ಕೊಂಡಿದ್ದೆ, ಯೇಸಮ್ಮ ಹೃದಯದಲ್ಲೇ ಇದ್ದಾರೆ, ಹೊರಗಡೆ ಯಾಕೆ ನೋಡ್ಬೇಕು, ಮೇಲೆ ಯಾಕೆ ತಲೆ ಎತ್ತಿ ನೋಡ್ಬೇಕು? ಯೇಸಮ್ಮ ಒಳಗಡೆ ಇದ್ದಾರಲ್ವಾ, ನಾವು ರಕ್ಷಣೆ ಹೊಂದಿದೆಯಲ್ವಾ ಅಂತ ಹೇಳ್ಬೋದಲ್ಲ. ಅದಕ್ಕೆ ಮೋಸ ಹೋಗ್ಬೇಡಿ. ಸ್ವಾಮಿ ಅಂತ ಹೇಳೋರೆಲ್ಲ ಸ್ವರ್ಗಕ್ಕೆ ಹೋಗಲ್ಲ. ಮತ್ತೆ ಸ್ವಾರ್ಥ 7ನೇ ಅಧ್ಯಾಯದಲ್ಲಿ ಯೇಸಮ್ಮ ಹೇಳ್ತಾರಲ್ಲ, ಸ್ವಾಮಿ ಅಂತ ಹೇಳೋರು ಸ್ವರ್ಗಕ್ಕೆ ಹೋಗಲ್ಲ. ಮತ್ತೆ ಯಾರು ಹೋಗ್ತಾರೆ? ತಂದೆ ಚಿತ್ತ ನೆರವೇರಿಸ. ಮ್ಯಾಥ್ಯೂ 7:21. ನನ್ನನ್ನು ಸ್ವಾಮಿ ಅಂತ ಹೇಳುವ ಪ್ರತಿಯೊಬ್ಬ ಸ್ವರ್ಗರಾಜ್ಯ ಸೇರುವುದಿಲ್ಲ. ಸ್ವರ್ಗದಲ್ಲಿರುವ ನನ್ನ ತಂದೆ ಚಿತ್ತಕ್ಕೆ ಅನುಸಾರ ನಡೆಯುವನು ಮಾತ್ರ ಅದನ್ನ ಪ್ರವೇಶಿಸುತ್ತಾನೆ. ತೀರ್ಪಿನ ದಿನ ಸ್ವಾಮಿ ನಿಮ್ಮ ಹೆಸರಿನಲ್ಲಿ ನಾವು ಪ್ರವಾದನೆ ಮಾಡಲಿಲ್ವೇ? ನಿಮ್ಮ ಹೆಸರಿನಲ್ಲಿ ದೆವ್ವ ಬಿಡಿಸಲಿಲ್ವೇ? ನಿಮ್ಮ ನಾಮದಲ್ಲಿ ಹಲವಾರು ಮಾತುಕಾರ್ಯವನ್ನು ಮಾಡಿಲ್ಲವೇ ಎಂದು ಅನೇಕರು ನನಗೆ ಹೇಳುತ್ತಾರೆ. ಆಗ ಅವರಿಗೆ, ನಾನು ಇಂದಿಗೂ ನಿಮ್ಮ ಗುರುತೇ ನನಗಿಲ್ಲ, ಅಧರ್ಮಿಗಳೇ ತೊಲಗಿರಿ ಎಂದು ಬಹಿರಂಗವಾಗಿ ಹೇಳುತ್ತೀನಿ ಅಂತ. ಗುರುತೇ ಇಲ್ಲ ಅಂತ ಹೇಳ್ತಾರೆ. ಯೇಸು ನಾಮ ಹೇಳ್ಕೊಂಡು, ಸ್ವಾಮಿ ಅಂತ ಹೇಳ್ಕೊಂಡು, ಯೇಸು ನಾಮದಲ್ಲಿ ದೆವ್ವ ಬಿಡಿಸಿದವರು ಗುರುತೇ ಇಲ್ಲ ಅಂತ ಹೇಳ್ತಾರೆ ಯೇಸು. ಆದ್ರಿಂದ ಹೊರಗಿನ ನೋಟಕ್ಕೆ ಕೇವಲ ಬ್ಯಾಪ್ಟಿಸಮ್ ತಗೊಂಡು ಹೊರಗೆ ಚರ್ಚಿಗೆ ಬಂದು ಹೋಗುವಾಗೆ ನಟನೆ ಮಾಡಿದವರು. ಬಟ್ ಹೃದಯದಲ್ಲಿ ನಂಬಿಕೆ ಇರಬೇಕು. ಪೌಲ ಹೇಳ್ತಾನೆ, ಹೃದಯದಲ್ಲಿ ಸುನ್ನತಿ ಆಗ್ಬೇಕಂತ ಹೇಳಿ. ಹೃದಯದಲ್ಲಿ ಸುನ್ನತಿ ಹೊಂದಿದವರು, ಹಾಗೆ ಅವರು ರಕ್ಷಣೆ ಹೊಂದ್ತಾರಂತ. ಹೊರಗೆ ಸುನ್ನತಿ ಆದವರು, ಶರೀರದಲ್ಲಿ ಸುನ್ನತಿ ಆದವರು ಅವ್ರ ರಕ್ಷಣೆ ಹೊಂದ್ತಾರೆ ಅಂತ ಹೇಳ್ಕೊಂಡು ಗ್ಯಾರಂಟಿ ಹೇಳಕ್ಕಲ್ಲ. ಅದೇ ಪ್ರಕಾರ ಬ್ಯಾಪ್ಟಿಸಮ್ ತಗೊಂಡು ಹೊರ ನೋಟಕ್ಕೆ ಬ್ಯಾಪ್ಟಿಸಮ್ ತಗೊಂಡು ರಕ್ಷಣೆ ಹೊಂದ್ತಾರಂತ ಗ್ಯಾರಂಟಿ ಹೇಳಕ್ಕಾಗಲ್ಲ. ಬಟ್ ಆತ್ಮದಲ್ಲಿ ಸುನ್ನತಿ ಆಗಿರ್ಬೇಕು, ಹೃದಯದಲ್ಲಿ ಬ್ಯಾಪ್ಟಿಸಮ್ ಹೊಂದ್ಕೊಂಡಿರ್ಬೇಕು. ಅಂದ್ರೆ ಹೃದಯ ಅಷ್ಟು ಒಳ್ಳೇದಿರ್ಬೇಕು, ಅಂತವ್ರ ರಕ್ಷಣೆ ಹೊಂದ್ತಾರೆ ಅಂತ. He remains indeed in the bosom of the church, but in body and not in heart. ಆದ್ರಿಂದ ಈ ರಿಮೈನ್ಸ್ ಅಂದ್ರೆ ಕೆಟ್ಟ ಜೀವನ ನಡೆಸುವವರು, ಮಾರಕವಾದ ಪಾಪಗಳನ್ನ ಮಾಡಿಕೊಂಡು ಜೀವನ ಮಾಡುವವರು, ಹೊಲಸಾದ ಜೀವನ ಮಾಡುವವರು, ಇಂಡೀಡ್ ಇನ್ ದ ಬೋಸಮ್ ಆಫ್ ದಿ ಚರ್ಚ್,
ಇನ್ ದಿ ಬೋಸಮ್ ಆಫ್ ದಿ ಚರ್ಚ್ ಬಟ್ ಇನ್ ಬಾಡಿ. ಅದರಿಂದ ಚರ್ಚಿನೊಂದಿಗೆ ಸಮುದಾಯ ಕ್ರಿಶ್ಚಿಯನ್ ಒಂದಿಗೆ ಅವರು ಐಕ್ಯತೆಯನ್ನು ಬರೀ ಶರೀರದಲ್ಲಿ ತೋರಿಸ್ತಾರೆ, ಶಾರೀರಿಕವಾಗಿ. ಅಂದ್ರೆ ಅವ್ರದ್ದು ಹೆಸರು ಪಟ್ಟಿಯಲ್ಲಿ ಇರ್ತದೆ, ಆಮೇಲೆ ಚರ್ಚಿಗೆ ಬರ್ತಾರೆ, ಹೋಗ್ತಾರೆ, ಸಂಸ್ಕಾರ ಸೇರಿಸ್ತಾರೆ, ಅದು ಓನ್ಲಿ ಇನ್ ಬಾಡಿ ಬಟ್ ನಾಟ್ ಇನ್ ದಿ ಹಾರ್ಟ್. ಹೃದಯದಲ್ಲಿ ಅವರು ಸೇರಿಕೊಂಡಿರುವುದಿಲ್ಲ, ಬೇರೆ ಆಗಿರುತ್ತಾರೆ, ಮನಸ್ಸಲ್ಲಿ ಬೇರೆ ಚಿಂತನೆ ಇರುತ್ತದೆ ಅಂತ. 838 ಆರ್ಟಿಕಲ್. The church knows that she is joined in many ways to the baptized who are honored by the name of Christian but do not profess the Catholic faith in its entirety or have not preserved unity or communion under the successor of Peter. ಅದರಿಂದ ಧರ್ಮಸಭೆಗೆ ತಿಳಿದಿದೆ, ತುಂಬಾ ಜನರು ಬ್ಯಾಪ್ಟಿಸಮ್ ಹೊಂದಿರುತ್ತಾರೆ, ದೀಕ್ಷಾಸನ ಪಡ್ಕೊಂಡಿರ್ತಾರೆ, ಮತ್ತು ಜಗತ್ತಿನಲ್ಲೂ ಕೂಡ ಪ್ರಪಂಚದಲ್ಲಿ ಕ್ರೈಸ್ತರು ಅಂತ ಗುರುತಿಸಿಕೊಂಡಿರ್ತಾರೆ. ಬಟ್ ಡು ನಾಟ್ ಪ್ರೊಫೆಸ್ ದ ಕ್ಯಾಥಲಿಕ್ ಫೇತ್, ಅಂದ್ರೆ ಕ್ಯಾಥಲಿಕ್ ವಿಶ್ವಾಸವನ್ನ ಅವರು ನಿವೇದಿಸುವುದಿಲ್ಲ. ಕಥೋಲಿಕ ಧರ್ಮಸಭೆಯ ವಿಶ್ವಾಸ ಅವ್ರು ನಂಬುವುದಿಲ್ಲ. ಬಟ್ ಅವರು ಬ್ಯಾಪ್ಟಿಸಮ್ ಹೊಂದಿರ್ತಾರೆ, ಮತ್ತೆ ಅವ್ರದ್ದೇ ಚರ್ಚ್ ಇರ್ತದೆ, ಕ್ರಿಶ್ಚಿಯನ್ಸ್ ಅಂತ ಹೇಳಿಸ್ಕೊಳ್ತಾರೆ. Do not profess the Catholic faith in its entirety or have not preserved unity. ಅದರಿಂದ ಕ್ಯಾಥಲಿಕ್ ಸಭೆ ನಂಬುವ ಎಲ್ಲ ಸತ್ಯಗಳನ್ನು ಅವರು ನಂಬುವುದಿಲ್ಲ. ಮತ್ತು ಈ ಅನ್ಯೋನ್ಯತೆ ಐಕ್ಯತೆಯಲ್ಲಿ, ಕಥೋಲಿಕ ಸಭೆ ಅನ್ಯೋನ್ಯತೆ ಐಕ್ಯತೆಯಲ್ಲಿ ಅವರು ಇರುವುದಿಲ್ಲ, ಕ್ಯಾಥಲಿಕ್ ಚರ್ಚಿಗೆ ಅವರು ಬರುವುದಿಲ್ಲ. ಅವ್ರ ಕಮ್ಯೂನಿಯನ್ ಅಂಡರ್ ದ ಸಕ್ಸೆಸರ್ ಆಫ್ ಪೇತ್ರನ ಉತ್ತರಾಧಿಕಾರಿಗಳು, ಜಗದ್ಗುರು. ಈಗಿನ ಪ್ರಸ್ತುತ ಅವ್ರ ಪೇತ್ರನ ಉತ್ತರಾಧಿಕಾರಿಗಳು, ಜಗದ್ಗುರುಗಳು, ಮತ್ತು ಅವರಿಂದ ನೇಮಿಸಲ್ಪಟ್ಟವರು, ಅವರ ಕೈಗಳಿಗೆ ಬರುವುದಿಲ್ಲ ಅವರು. Those who believe in Christ and have been properly baptized are put in a certain, although imperfect, communion with the Catholic Church. Those who believe in Christ, ಅಂದ್ರೆ ಯೇಸು ಕ್ರಿಸ್ತರನ್ನ ನಂಬುವವರು, ವಿಶ್ವಾಸಿಸುವವರು, and have been properly baptized, ಮತ್ತು ಸರಿಯಾದ ರೀತಿಯಲ್ಲಿ ಅವರು ದೀಕ್ಷಾಸ್ನಾನ ಹೊಂದಿದವರು, are put in a certain, although imperfect, communion with the Catholic Church. ಇಂಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆದ ಅನ್ಯೋನ್ಯತೆ ಹೊಂದಿರುವುದಿಲ್ಲ. ಪರ್ಫೆಕ್ಟ್ ಆದ ಅನ್ಯೋನ್ಯತೆ ಹೊಂದಿರಬೇಕಾದ್ರೆ ಬರೀ ಹೃದಯದಲ್ಲೂ ಇದ್ರೆ ಸಾಕಾಗುದಿಲ್ಲ. ಇಲ್ಲಿ ಹೃದಯದಲ್ಲಿ, ಅಲ್ಲಿ ಕೆಲವರು ಬರೀ ಹೊರಗಿನ ನೋಟಕ್ಕೆ ಅನ್ಯೋನ್ಯವಾಗಿರ್ತಾರೆ, ಹೊರಗಿನ ವಿಚಾರದಲ್ಲಿ ಅನ್ಯೋನ್ಯವಾಗಿರ್ತಾರೆ, ಹೃದಯದಲ್ಲಿ ಅವರು ಬೇರೆ ಆಗಿರ್ತಾರೆ. ಆದ್ರೆ ಇಲ್ಲಿ ಹೃದಯದಲ್ಲಿ ವಿಶ್ವಾಸ ಇಡ್ತಾರೆ, ಬಟ್ ಇಲ್ಲಿ ಹೊರಗಿನ ನೋಟದಲ್ಲಿ ಬೇರೆ ಆಗಿರ್ತಾರೆ. ಈ ಚರ್ಚಿಗೆ ಬರುವುದಿಲ್ಲ, ಕ್ಯಾಥಲಿಕ್ ಒಂದಿಗೆ ಅನ್ಯೋನ್ಯತೆ ಹೊಂದ್ಕೊಂಡಿರುವುದಿಲ್ಲ ಅಂತ. ಆದ್ರಿಂದ ಅವರು ಒಂಥರ ಅದು ಐಕ್ಯತೆ, ಅನ್ಯೋನ್ಯತೆ ಸಂಪೂರ್ಣವಾಗಿರುವುದಿಲ್ಲ, ಪರ್ಫೆಕ್ಟ್ ಆಗಿರುವುದಿಲ್ಲ, ಇಂಪರ್ಫೆಕ್ಟ್ ಆಗಿರುತ್ತದೆ, ಅಪೂರ್ಣವಾಗಿರುತ್ತದೆ. With the Orthodox churches, this communion is so profound. ಆರ್ಥೋಡಾಕ್ಸ್ ಚರ್ಚ್ ಅಂತ ಹೇಳಿದ್ರೆ ಅವರು ಕೂಡ ಕ್ಯಾಥಲಿಕ್ಸೇ, ಬಟ್ ಜಗದ್ಗುರುಗಳ ಆಡಳಿತಕ್ಕೆ ಬರುವುದಿಲ್ಲ, ಜಗದ್ಗುರುಗಳ ಆಡಳಿತದಲ್ಲಿ ಬರುವುದಿಲ್ಲ. ಬಟ್ ನಾವು ಕ್ಯಾಥಲಿಕ್ಸ್ ಏನೆಲ್ಲ ನಂಬ್ತೀವಿ ಅದೇ ಆರ್ಥೋಡಾಕ್ಸ್ ಚರ್ಚ್ಗಳು, ಅಂದ್ರೆ ಆದಿಂದ ಇದ್ದಂತ ಚರ್ಚ್ಗಳು, ಪ್ರೇಷಿತರ ಕಾಲದ ಚರ್ಚ್ಗಳು, ಸಭೆಗಳು. ಅದರಿಂದ ಅವರು with the Orthodox churches, this communion is so profound, but it lacks little to attain the fullness that would permit a common celebration of the Lord's Eucharist. ಅದರಿಂದ ಈ ಸಭೆಗಳವರು ಆರ್ಥೋಡಾಕ್ಸ್ ಚರ್ಚ್ ಅಂತ ನಾವು ಕರಿತೀವಿ. ಆರ್ಥೋಡಾಕ್ಸ್ ಅಂತ ಹೇಳಿದ್ರೆ ಕ್ಯಾಥಲಿಕ್ ಚರ್ಚ್ಗಳೇ, ಪ್ರೇಷಿತರಿಂದ ಕಾಲದಿಂದಲೂ ಕೂಡ ನಡ್ಕೊಂಡ್ ಬಂದವ್ರೆ. ಯಾಕೆಂದ್ರೆ ಪ್ರೇಷಿತರು ಒಂದೊಂದು ಊರಿಗೆ ಹೋಗಿ ಒಂದೊಂದು ಕಡೆ ಸಭೆ ಸ್ಟಾರ್ಟ್ ಮಾಡೋದು. ಭಾರತಕ್ಕೆ ಸಂತ ಥಾಮಸ್ ಬಂದ್ರು, ಹಾಗೆ ಬೇರೆ ಕಡೆಗೆ ಬೇರೆ ಸಂತ ಪ್ರೇಷಿತರು ಹೋಗಿದ್ದಾರೆ, ಸಭೆ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿಂದ ಆರ್ಥೋಡಾಕ್ಸ್ ಚರ್ಚ್ಗಳು ಹುಟ್ಟಿಕೊಂಡ್ ಬಂದಿವೆ ಪ್ರೇಷಿತರ ಕಾಲದಿಂದ.
ಆದರೆ ಅವರೆಲ್ಲ ಕ್ಯಾಥಲಿಕ್ ಚರ್ಚಿನ ಒಳಗಡೆ ಬರುವುದಿಲ್ಲವಾದ್ದರಿಂದ ನಮ್ಮ ಲಾರ್ಡ್ಸ್ ಆಫ್ ಯೂಕರಿಸ್ಟ್ ಬಲಿಪೂಜೆ, ನಾವೀಗ ಬಲಿಪೂಜೆ ಹೇಳ್ತೇವೆ. ಬಲಿಪೂಜೆ ಅಂತ ಹೇಳಿದ್ರೆ ಅದು ಕೆಲವರಿಗೆ ಅದು ಅರ್ಥ ಆಗುದಿಲ್ಲ. ಕೆಲವರು ಹೇಳ್ತಾರೆ ಬಲಿಪೂಜೆ ಬೈಬಲ್ನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಬಲಿಪೂಜೆ ಹೆಸರು ಇಲ್ಲದೆ ಇರಬಹುದು. ಹೋಲಿ ಮಾಸ್, ದಿವ್ಯ ಬಲಿಪೂಜೆ ಬೈಬಲ್ನಲ್ಲಿ ಹೆಸರು ಇಲ್ಲದೆ ಇರಬಹುದು. ಬಟ್ ಹೋಲಿ ಮಾಸ್ ಅಂತ ಹೇಳಿದ್ರೆ ರೊಟ್ಟಿ ಮುರಿಯೋ ಸಹಭೋಜನ, ಅದು ಉಂಟು ಬೈಬಲ್ನಲ್ಲಿ. ರೊಟ್ಟಿ ಮುರಿಯೋ ಸಹಭೋಜನ, ಬ್ರೇಕಿಂಗ್ ಆಫ್ ದ ಬ್ರೆಡ್, ಅಥವಾ ಲಾರ್ಡ್ಸ್ ಟೇಬಲ್ ಅಂತ ಕರೀತಾರೆ, ಅದು ಬೈಬಲ್ನಲ್ಲಿ ಉಂಟು. ಆದರೆ ಹೆಸರು ಮಾತ್ರ ಚೇಂಜ್ ಆಗಿದೆ. ಈಗ ನಾವು ಬಲಿಪೂಜೆ ಅಂತ ಹೇಳ್ತೀವಿ, ಅದರಿಂದ ಇಲ್ಲಿ ಲಾರ್ಡ್ಸ್ ಯೂಕರಿಸ್ಟ್ ಅಂತೀವಿ, ಪರಮಪ್ರಸಾದ ಅಂತೀವಿ, ಬಲಿಪೂಜೆ ಆಚರಣೆ ಅಂತೀವಿ, ಎಲ್ಲ ಒಂದೇ. ಹೀಗೆ ಆಗಿನ ಕಾಲದಲ್ಲಿ ಏನು ರೊಟ್ಟಿ ಮುರಿಯೋ ಸಹಭೋಜನ ಅಂತ ಹೇಳ್ತಿದ್ರಲ್ಲ, ಅದೇ. ಅದರಿಂದ ಬಲಿಪೂಜೆ ಬೈಬಲ್ನಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಬೈಬಲ್ನಲ್ಲಿ ಉಂಟು. ಪ್ರೇಷಿತ ಕಾರ್ಯಗಳು 2ನೇ ಅಧ್ಯಾಯ ವಚನ 45. ದಿನಂಪ್ರತಿ ಅವರು, ಅಂದ್ರೆ ಆದಿ ಸಭೆಯವರು, ಪ್ರೇಷಿತರ ಕಾಲದ ಸಭೆಯವರು ದಿನಂಪ್ರತಿ ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರ್ತಿದ್ರು. ದೇವಾಲಯದಲ್ಲಿ ಒಮ್ಮನಸ್ಸಿನಿಂದ ಅವರು ಸಭೆ ಸೇರ್ತಾ ಇದ್ರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನ ಏರ್ಪಡಿಸಿ ಸಂತೋಷದಿಂದಲೂ ಸದೃದಯದಿಂದಲೂ ಭಾಗವಹಿಸ್ತಿದ್ರು. ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹಭೋಜನ, ರೊಟ್ಟಿ ಮುರಿಯೋ ಬ್ರೇಕಿಂಗ್ ಆಫ್ ದ ಬ್ರೆಡ್, ಅದನ್ನೇ ನಾವು ಬಲಿಪೂಜೆ ಅಂತ ಹೇಳೋದು. ರೊಟ್ಟಿ ಮುರಿಯೋದು ಆದ್ರೆ ಬಲಿಪೂಜೆ ಅಂತೇವೆ, ಆದ್ರೆ ಅದು ರೊಟ್ಟಿ ಮುರಿಯೋ ಸಹಭೋಜನ, ಅದು ಬ್ರೇಕಿಂಗ್ ಲಾರ್ಡ್ಸ್ ಯೂಕರಿಸ್ಟ್ ಅಂತ ಹೇಳ್ತೀವಿ. ಅದರಿಂದ ಈ ರೊಟ್ಟಿ ಮುರಿಯೋ ಸಹಭೋಜನದಲ್ಲಿ ಅವರು ಸೇರುವುದಿಲ್ಲ, ಅಥವಾ ಅವರದಲ್ಲಿ ನಾವು ಸೇರುವುದಿಲ್ಲ, ಆರ್ಥೋಡಾಕ್ಸ್ ಚರ್ಚ್ ಆದ್ರೂ ಕೂಡ. ಆರ್ಥೋಡಾಕ್ಸ್ ಚರ್ಚ್, ಜಾಕೋಬೈಟ್ಸ್, ಕೆಲವು ಚರ್ಚ್ಗಳಿಗೆ ನಾವು ಹೋದ್ರೆ ನಮ್ಮ ಪರಮಪ್ರಸಾದ ಕೊಡಲ್ಲ. ಮತ್ತೆ ಕೆಲವರಿಗೆ ಚರ್ಚಿನವ್ರು ನಮ್ ಬಂದ್ರೆ ನಾವ್ ಹೇಳ್ತೀವಿ ನಾವು ಒಂದು ಕ್ಯಾಥಲಿಕ್ಸ್ ಮಾತ್ರ ತಗೊಳ್ಳಿ ಅಂತ ಹೇಳ್ತೀವಿ. ಅದರಿಂದ ಈ ಅನ್ಯೋನ್ಯತೆ, ಐಕ್ಯತೆ ಸಂಪೂರ್ಣವಾಗಿರುವುದಿಲ್ಲ ಶಾರೀರಿಕವಾಗಿ. ಅದರಿಂದ ನಾವು ಸೆಲೆಬ್ರೇಷನ್ ಮಾಡುವಾಗ ಕೂಡ ಎಲ್ಲರೂ ಪರಮಪ್ರಸಾದ ತಗೊಳ್ಳುವಾಗಿ ಆಗಿರ್ಬೇಕು. ಅದಕ್ಕೆ ಒಂದೇ ವಿಶ್ವಾಸ, ಒಂದೇ ಮಂದೆ ಆಗಿರ್ಬೇಕು, ಒಂದೇ ಗ್ರೂಪ್ ಬಹಳ ಅಗತ್ಯ, ಅದು ಒಂದೇ ಮಂದೆ. ನೆಕ್ಸ್ಟ್ ನಾವು ನೋಡ್ತೀವಿ 169. ಕಥೋಲಿಕ ಧರ್ಮಸಭೆ ಯಹೂದಿ ಜನಾಂಗದೊಂದಿಗೆ ಹೊಂದಿರುವ ಸಂಬಂಧವೇನು? ರಿಲೇಶನ್ಶಿಪ್ ಇದು ಜ್ಯೂಸ್, ಯಹೂದ್ಯರಿದ್ದಾರಲ್ಲ, ಅಬ್ರಾಹ್ಮನ ಸಂತತಿಯವರು, ಇಸ್ರಾಯೇಲರ್ ಅಂತೇವೆ, ಯಹೂದ್ಯರಂತೇವೆ, ಜ್ಯೂಸ್ ಅಂತಾರೆ, ಅಬ್ರಾಹ್ಮನ ಸಂತತಿಯವರು ಅಂತಾರೆ, ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟಿರ್ತಾರೆ. ಅವರೆಲ್ಲ ಯಹೂದ್ಯರು, ಜ್ಯೂಸ್. ಅದಕ್ಕೂ ನಮಗೂ ಕ್ಯಾಥಲಿಕ್ ಇರುವ ಸಂಬಂಧವೇನು ಅಂತ, ಏನ್ ಸಂಬಂಧ ಉಂಟು ನಮಗೂ ಅವರಿಗೂ ಅಂತ? ದೇವರು ಇತರ ಎಲ್ಲರಿಗಿಂತ ಮೊದಲು ತಮ್ಮ ವಾಕ್ಯವನ್ನು ಸ್ವೀಕರಿಸಲು ಯಹೂದ್ಯ ಜನಾಂಗವನ್ನು ಆರಿಸಿದ್ರು ಎಂಬ ವಾಸ್ತವತೆಯನ್ನ ಕಥೋಲಿಕ ಧರ್ಮಸಭೆ ಅವರೊಡನೆ ಈ ಪ್ರತ್ಯೇಕ ಸಂಬಂಧ ಗುರುತಿಸುತ್ತದೆ. ಯಹೂದ್ಯ ಜನಾಂಗವನ್ನ ದೇವರು ತಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡ್ರು, ಇವರಿಗೆ ತಮ್ಮ ಮಹಿಮೆಯನ್ನು ವ್ಯಕ್ತಪಡಿಸಿದ್ರು, ಇವರೊಡನೆ ಒಡಂಬಡಿಕೆಯನ್ನ ಮಾಡಿಕೊಂಡ್ರು, ಇವರಿಗೆ ಧರ್ಮಶಾಸ್ತ್ರವನ್ನ, ಸಭಾರಾಧನೆಯನ್ನ, ವಾಗ್ದಾನಗಳನ್ನ ದಯಪಾಲಿಸಿದರು. ಪಿತಾಮಹರು ಸಹ ಇವರಿಗೆ ಸೇರಿದವರೇ, ಶಾರೀರಿಕವಾಗಿ ಕ್ರಿಸ್ತ ಯೇಸು ಇವರ ವಂಶದಲ್ಲಿ ಹುಟ್ಟಿದವರೇ. ರೋಮನ್ 9:4-5. ಈ ಯಹೂದ್ಯ ವಿಶ್ವಾಸ ಇತರ ಕ್ರೈಸ್ತೇತರ ಧರ್ಮಗಳಂತಲ್ಲದೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಪ್ರಕಟಣೆಗೆ ಪ್ರತ್ಯುತ್ತರವಾಗಿದೆ. ಯಹೂದ್ಯರಿಗೂ ನಮ್ಗೆ ಏನ್ ಸಂಬಂಧ, ಯಹೂದ್ಯರಿಗೂ ಕ್ಯಾಥಲಿಕ್ಸ್ಗಳಿಗೂ ಏನ್ ಸಂಬಂಧ ಅಂತ ಇಲ್ಲಿ ವ್ಯಕ್ತವಾಗಿದೆ.
ದೇವರು ಇತರ ಎಲ್ಲರಿಗಿಂತ ಮೊದಲು ತಮ್ಮ ವಾಕ್ಯ ಸ್ವೀಕರಿಸಲು ಯಹೂದಿ ಜನಾಂಗವನ್ನ ಆರಿಸಿದ್ರು ಎಂಬ ವಾಸ್ತವತೆ ಕಥೋಲಿಕ ಧರ್ಮದವರೊಡನೆ ಪ್ರತ್ಯೇಕ ಸಂಬಂಧವನ್ನ ಗುರುತಿಸುತ್ತದೆ. ಪ್ರತ್ಯೇಕ ಸಂಬಂಧ ನಮಗೂ ಬೇರೆ ಧರ್ಮದವರಿಗಿಂತಲೂ ನಮಗೂ ಮತ್ತು ಬೇರೆ ತುಂಬಾ ಧರ್ಮಗಳಿವೆ. ಅವರ ಸಂಬಂಧಕ್ಕಿಂತ ಈ ಯಹೂದ್ಯರೊಂದಿಗಿರುವಂತಹ ಸಂಬಂಧ ಏನಂತ ಹೇಳಿದ್ರೆ, ಅವರು ಒಂದೇ ತರದ ವಾಗ್ದಾನಗಳಿಗೆ ಕರೆಯಲ್ಪಟ್ಟವರು. ನಾವು ಮತ್ತು ಅವರೆಲ್ಲ ಸೇಮ್ ವಾಗ್ದಾನಗಳಿಗೆ ಕರೆಯಲ್ಪಟ್ಟವರು. ಅದೆಲ್ಲ ಏನು ವಾಗ್ದಾನಗಳು ಅಂತ ಹೇಳಿದ್ರೆ, ದೇವ್ರು ತಮ್ಮ ಮಕ್ಕಳನ್ನಾಗಿ ಆರಿಸ್ಕೊಂಡ್ರು, ಮಹಿಮೆನ ವ್ಯಕ್ತಪಡಿಸಿದ್ರು, ಒಡಂಬಡಿಕೆ ಮಾಡ್ಕೊಂಡ್ರು, ಧರ್ಮಶಾಸ್ತ್ರ ಸಭಾರಾಧನೆ ವಾಗ್ದಾನ ದಯಪಾಲಿಸಿದ್ರು. ಇದೆಲ್ಲ ನಮ್ಗೆ ಏನು ಅವ್ರಿಗಿತ್ತು ಅದೆಲ್ಲ ನಾವು ನಂಬ್ತೇವೆ, ಅವ್ರಿಗಿದ್ದದನ್ನ ನಮಗೂ ಕೂಡ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಅದೆಲ್ಲ ವಾಗ್ದಾನಗಳು ದೇವರವರಿಗೆ ಕೊಟ್ಟಿದ್ರು ಮತ್ತು ದೇವರ ವಾಕ್ಯವನ್ನು ಅವರಿಗೆ ದಯಪಾಲಿಸಿದ್ರು. ಮತ್ತು ಅವರ ವಿಶ್ವಾಸ, ಯಹೂದ್ಯರ ವಿಶ್ವಾಸ ಹಳೆ ಒಡಂಬಡಿಕೆಯ ಮೋಶೆಯ ಪ್ರವಾದಿಗಳ ಆ ಒಂದು ಬೋಧನೆಗೆ ಪ್ರತ್ಯುತ್ತರವಾಗಿತ್ತು. ಆ ವಿಶ್ವಾಸ, ನಂಬಿಕೆ, ಅವ್ರು ಏನ್ ಹೇಳ್ತಿದ್ರು ಅದನ್ನ ಅವ್ರು ನಂಬ್ತಾ ಇದ್ರು ಮತ್ತು ಆತರ ಪಾಲನೆ ಮಾಡ್ತಾ ಇದ್ರು. ಅದರಿಂದ ನೇರವಾಗಿ ದೇವರಿಗೆ ವಿಧೇಯರಾಗ್ತಿದ್ರು ಅಂತ ಹೇಳ್ಬಹುದು. ನೇರವಾಗಿ ದೇವರಿಂದಲೇ ಬಂದಂತ ವಿಶ್ವಾಸ ಅಂತ ನಾವು ಹೇಳ್ಬಹುದು. ಹೇಗೆ ನಮ್ ಕೂಡ ಈಗ ನೇರವಾಗಿ ಯೇಸು ಕ್ರಿಸ್ತರ ಮುಖಾಂತರ ನೇರವಾಗಿ ದೇವರ ಪರಿಚಯ ವಿಶ್ವಾಸ ಬಂತು, ಹಾಗೆ ಮೋಶೆ ಮುಖಾಂತರ ನೇರವಾಗಿ ದೇವರ ವಿಶ್ವಾಸ ನಂಬಿಕೆ ಅವರಿಗೆ ಬಂದಿತ್ತು. ಅದಕ್ಕೆ ಪೌಲನು ಇಬ್ರಿಯ ಪತ್ರದಲ್ಲಿ ಹೇಳುವುದನ್ನು ನೋಡ್ತಾ ಇದ್ದೀವಿ. ಇಬ್ರಿಯ ಪತ್ರ ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಅಂದ್ರೆ ಯಹೂದ್ಯರೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ಆದ್ರಿಂದ ದೇವರು ಯಹೂದ್ಯರೊಂದಿಗೆ ಕೂಡ ಮಾತನಾಡಿದ್ದಾರೆ, ನಮ್ಮ ಹತ್ರ ಮಾತನಾಡಿದ್ದಾರೆ. ಅಲ್ಲಿ ಮೋಶೆ ಮತ್ತು ಪ್ರವಾದಿ ಮುಖಾಂತರ ಮಾತಾಡಿದ್ರು, ಇಲ್ಲಿ ನೇರವಾಗಿ ತನ್ನ ಸ್ವಂತ ಮಗನ ಮುಖಾಂತರ ಮಾತಾಡಿದ್ದಾರೆ. ಆದ್ರಿಂದ ಅವರಿಗೂ ವಾಕ್ಯ ಕೊಟ್ಟರು, ನಮಗೂ ವಾಕ್ಯ ಕೊಟ್ಟರು. ಅವರಿಗೂ ಮೋಶೆ ಪ್ರವಾದಿ ಮುಖಾಂತರ ವಾಗ್ದಾನ ಮಾಡಿದ್ರು, ನಮ್ಗೂ ಕೂಡ ಯೇಸು ಕ್ರಿಸ್ತರ ಮುಖಾಂತರ ವಾಕ್ಯಗಳನ್ನ ದೇವರು ನಮಗೆ ಅನುಗ್ರಹಿಸಿದ್ರು. ಅದರಿಂದ ಇಲ್ಲೆಲ್ಲ ನೋಡಕ್ ಹೋದ್ರೆ ನಾವು ಒಂದೇ ಒಂದು ನಂಬಿಕೆ, ವಿಶ್ವಾಸಕ್ಕೆ ಮತ್ತು ವಾಗ್ದಾನಗಳಿಗೆಲ್ಲ ಕರೆ ಹೊಂದಿದವರು ನಾವು ಮತ್ತು ಅವರು. ಮತ್ತು ಅವರು ಕೂಡ ಟೈಮ್ ನಲ್ಲಿ ರೆಸ್ಪಾನ್ಸ್ ಕೊಟ್ಟಿದ್ರು, ನಾವು ಕೂಡ ರೆಸ್ಪಾನ್ಸ್ ಕೊಡ್ತಾ ಇದ್ದೀವಿ. ಈ ಯಹೂದ್ಯ ಜನಾಂಗವನ್ನ ದೇವರು ಮಕ್ಕಳನ್ನಾಗಿ ಆರಿಸಿಕೊಂಡ್ರು. ಪಿತಾಮಹರು ಸಹ ಇವರಿಗೆ ಸೇರಿದವರು. ಪಿತಾಮಹರು ಇವರಿಗೆ ಸಹ ಸೇರಿದವರು. ಅಬ್ರಾಮ, ಇಸಾಕ, ಯಾಕೋಬ ಅವನು ಪಿತಾಮಹರು ಅಂತ ನಾವು ಕರಿತೀವಿ. ಶಾರೀರಿಕವಾಗಿ ಕ್ರಿಸ್ತ ಯೇಸು ಇಂಥ ವಂಶದಲ್ಲಿ ಹುಟ್ಟಿದವರೇ. ಶಾರೀರಿಕವಾಗಿ ಯೇಸು ಕ್ರಿಸ್ತರು ಇವರ ವಂಶದಲ್ಲಿ ಹುಟ್ಟಿದವರು. ಶಾರೀರಿಕವಾಗಿ ನೋಡಿ, ಇಲ್ಲಿ ಎಷ್ಟು ಕ್ಲಿಯರ್ ಇದೆ. ಶಾರೀರಿಕವಾಗಿ ಯೇಸುಸ್ವಾಮಿ ಇವರ ವಂಶದ ಶಾರೀರಿಕವಾಗಿ ಅಂತ ಇಲ್ಲಿ ಉಂಟಲ್ಲ, ಬೈಬಲ್ ನಲ್ಲಿ ಉಂಟಲ್ಲ, ಯೇಸು ಕ್ರಿಸ್ತರು ಇವರ ವಂಶದಲ್ಲಿ ಹುಟ್ಟಿದ್ದು ಅಂತ. ಯಾಕೆಂದ್ರೆ ಈಗ ಕೆಲವರು ಹೆಚ್ಚಾಗಿ ಎಲ್ಲ ಸಭೆಗಳವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮರಿಯಮ್ಮನವರಿಗೆ ಯೇಸುಗೂ ಶಾರೀರಿಕ ಅಂದ್ರೆ ಯಾವುದು ನಾವ್ ಹೇಳ್ತೀವಲ್ಲ ರಕ್ತ ಸಂಬಂಧ ಅಂತ ನಾವ್ ಯಾಕೆ ಹೇಳ್ತೀವಿ? ರಕ್ತ ಸಂಬಂಧ ಅಂತ ಹೇಳಿದ್ರೆ ಒಂದೇ ತಂದೆ ತಾಯಿಗಳಿಗೆ ಹುಟ್ಟಿದವರಿಗೆ ರಕ್ತ ಸಂಬಂಧಿಗಳು ಅಥವಾ ರಿಲೇಷನ್ಸ್ ಅಥವಾ ಬೇರೆ ಕೂಡ ಆಗ್ತಾರೆ, ಅಂಕಲ್ ಆಂಟಿ ಎಲ್ಲ. ಯಾಕೆಂದ್ರೆ ಅದು ಒಂದೇ ರಕ್ತ ಸಂಬಂಧ, ಅಜ್ಜ ಅಜ್ಜಿಯರಿಂದ ಆ ರಕ್ತದಿಂದ ಹಂಚಿಕೊಂಡು ಬಂದವರು, ಅಜ್ಜ ಅಜ್ಜಿಯರಿಂದ ರಕ್ತ ಸಂಬಂಧಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಶಾರೀರಿಕವಾಗಿ ಆ ಸಂಬಂಧ, ಅದಕ್ಕೆ ಮಗ ಅಂತ ಹೇಳುದು, ಮಗಳು ಅಂತ ಹೇಳ. ದತ್ತು ಸ್ವೀಕಾರಕ್ಕೆ ಶಾರೀರಿಕ ಸಂಬಂಧ ಇರುವುದಿಲ್ಲ. ಅಲ್ಲಿ ದತ್ತು ಸ್ವೀಕಾರ, ಅಡಾಪ್ಟೆಡ್ ಚಿಲ್ಡ್ರನ್ ಮಕ್ಕಳು ಅಂತೀವಿ, ಅದರಲ್ಲಿ ರಕ್ತ ಸಂಬಂಧ ಇರುವುದಿಲ್ಲ. ಸ್ವಂತ ತಂದೆ ತಾಯಿಗಳು ಹುಟ್ಟಿದ ಮಕ್ಕಳಲ್ಲ, ಸೇಮ್ ಜೀನ್ಸ್ ನಿಂದ ಬೇರೆ ಬೇರೆ ಜೀನ್ಸ್ ನಿಂದ ಬಂದಿರೋರಾಗ್ತಾರೆ. ಅದಕ್ಕೆ ಈಗ ಅವ್ರು ಹೇಳುದು ಮರಿಯಮ್ಮನವರಿಗೂ ಯೇಸುವಿಗೂ ಇಂಥ ಒಂದು ರಕ್ತ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವಾಗ ಮರಿಯಮ್ಮ ಏನಾಗ್ತಾರೆ? ಬಾಡಿಗೆ ತಾಯಿ ಆಗ್ತಾರೆ. ಅವರು ಬಾಡಿಗೆ ತಾಯಿ. ಆ ಭ್ರೂಣವನ್ನ ದೇವರು ಸೃಷ್ಟಿ ಮಾಡಿ ಮರಿಯಮ್ಮನರ
ಆ ಟೆಸ್ಟ್ ಬೇಬೀಸ್ ಎಲ್ಲ ಮಾಡ್ತಾರಲ್ಲ, ಅಲ್ಲ ಟೆಸ್ಟ್ ಬೇಬೀಸ್ ಆದ್ರೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಟೆಸ್ಟ್ ಟ್ಯೂಬ್ ನಲ್ಲಿ ಕೂಡ ಸಂಬಂಧ ಇರುತ್ತದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಗರ್ಭಧಾರಣೆ ಗರ್ಭದಿಂದ ಹೊರಗಡೆ ಮಾಡ್ತಿರೋದು, ಬಟ್ ಅಲ್ಲಿ ವೆರಿಯಾಣು ಆಗಲಿ ಅಥವಾ ಅಂಡಾಣು ಆಗಲಿ ಅದು ತಂದೆ ತಾಯಿಗಳಿಂದಲೇ ತಕೊಂಡಿರೋದು. ಅದರ ಹೊರಗಡೆ ಅದನ್ನ ಅವರು ಗರ್ಭಧಾರಣೆ ಮಾಡಿಸಿರೋದು ಟೆಸ್ಟ್ ಟ್ಯೂಬ್ನಲ್ಲಿ. ಅದರಿಂದ ಅವರೇ ನಿಜವಾದ ತಂದೆಗಳು ಅವರೇ ಆಗಿರುತ್ತಾರೆ. ಆದ್ರೆ ಬಾಡಿಗೆ ತಾಯಂದಿರು ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾರ್ದೋ ವಿರಿಯಾಣು ಯಾರ್ದೋ ಅಂಡಾಣು ಅದನ್ನ ಭ್ರೂಣದಲ್ಲಿ ಇದರಲ್ಲಿ ಟೆಸ್ಟ್ ಟ್ಯೂಬ್ ನಲ್ಲಿ ಅದನ್ನ ಗರ್ಭಧಾರಣೆ ಮಾಡಿಸಿ ನಂತರ ಭ್ರೂಣವನ್ನ ಒಂದು ಸ್ತ್ರೀಯ ಉದರದಲ್ಲಿ ಹಾಕೋದು, ಗರ್ಭಕೋಶದಲ್ಲಿ. ಅದಕ್ಕೆ ಸಂಬಂಧನೇ ಇರುವುದಿಲ್ಲ ಹಾಗೆ ಅಂತ ಕೆಲವರ ತಿಳುವಳಿಕೆ. ತುಂಬಾ ಸಭೆಗಳವರು ಆತರ ಹೇಳ್ತಾರೆ, ಸಂಬಂಧನೇ ಇಲ್ಲ. ಆದ್ರಿಂದ ಮರಿಯಮ್ಮನವರು ಪಾಪ ಆಗ್ಲಿ ಎಂತದಾಗ್ಲಿ ಸಂಬಂಧನೇ ಇಲ್ಲ ಅಂತ ಯೇಸುವಿಗೆ. ಮರಿಯಮ್ಮನವ್ರು ಬರೀ ಬಾಡಿಗೆ ತಾಯಂದು, ಅದಕ್ಕೆ ಅವ್ರು ಗೌರವನೇ ಕೊಡುವುದಿಲ್ಲ ಮರಿಯಮ್ಮನವರಿಗೆ. ಆದ್ರಿಂದ ಅಂತವರಿಗೆಲ್ಲ ಎಚ್ಚರಿಕೆಯಾಗಿ ದೇವರ ವಾಕ್ಯ ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ರೋಮನ್ಸ್ ಈ ವಾಕ್ಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದರಿಂದ ಹೇಗೆ ಮರಿಯಮ್ಮನವರಿಗೆ ರೋಮನ್ಸ್ 9:45 ನೋಡಿ, 4-5 ವಚನ. ಇದು ಬಹಳ ಅಗತ್ಯವಾಗಿ ಮನಸ್ಸಲ್ಲಿ ಇಟ್ಕೋಬೇಕು. ರೋಮಾಪುರ 9:4-5. ಅವರೇ ಇಸ್ರಾಯೇಲರು, ದೇವರೇ ಇವರನ್ನ ಮಕ್ಕಳನ್ನಾಗಿ ಆರಿಸಿಕೊಂಡ್ರು, ಇವರಿಗೆ ತಮ್ಮ ಮಹಿಮೆ ವ್ಯಕ್ತಪಡಿಸಿ ಇವರನ್ನ ಒಡಂಬಡಿಕೆ ಮಾಡಿಕೊಂಡ್ರು, ಇವರಿಗೆ ಧರ್ಮಶಾಸ್ತ್ರ ಸಭಾರಾಧನೆ ವಾಗ್ದಾನ ದಯಪಾಲಿಸಿದ್ರು. ಆಬ್ರಾಮ್, ಈಸಾಕ್, ಯಾಕೋಬ ಎಂಬ ಪಿತಾಮಹರು ಇವರಿಗೆ ಸೇರಿದವರೇ. ಶಾರೀರಿಕವಾಗಿ ಕ್ರಿಸ್ತ ಯೇಸು ಇವರ ವಂಶದಲ್ಲಿ ಹುಟ್ಟಿದವರೇ ಶಾರೀರಿಕವಾಗಿ. ಮತ್ತೆ ಮರಿಯಮ್ಮ ಬಾಡಿಗೆ ತಾಯಿ ಹಿಂಗಾಗ್ತಾರೆ, ಸೊರಗೇಟ್ ಮಾದರಿ ಹಿಂಗಾಗ್ತಾರೆ. ಏಕೆಂದ್ರೆ ಮರಿಯಮ್ಮನವರ ದೇವದೂತನ ಬಂದು ಕೂಡ ಹೇಳ್ತಾನೆ, ನೀನು ಗರ್ಭತ್ತಾಳಿ. ಲೂಕನ ಸುವಾರ್ತೆ ಒಂದು 31. ಇಗೋ ನೀನು ಗರ್ಭವತಿಯಾಗಿ ಒಂದು ಮಗನನ್ನು ಹೆರುವೆ, ಆತನಿಗೆ ಹೆಸರು ಅಂತ. ಇದು ಹೇಗೆ ಸಾಗಿದೆ ಹೇಳುವ, ನೀನ್ ಗರ್ಭವತಿ ಆಗ್ತೀಯ. ಅಲ್ಲಿ ದೇವದೂತ ಹೇಳ್ತಾನ, ಇಲ್ಲ ನೀನ್ ಚಿಂತೆ ಮಾಡ್ಬೇಡ, ದೇವರು ಒಂದು ಭ್ರೂಣ ಸೃಷ್ಟಿ ಮಾಡಿ ನಿನ್ನ ಉದರದಲ್ಲಿ ಹಾಕ್ತಾರೆ. ನೀನ್ ಮದುವೆ ಆದ್ರೂ ಒಂದೇ ಆಗದಿದ್ರು ಒಂದೇ ತೊಂದರೆ ಇಲ್ಲ, ಭ್ರೂಣ ನಿನ್ನ ಇಲ್ಲ, ನೀನು ಗರ್ಭವತಿಯಾಗಿ ದೇವರ ಶಕ್ತಿ ನಿನ್ ಮೇಲೆ ಬರ್ತಾ ಇದೆ. ಅಲ್ಲಿ ಭ್ರೂಣ ನಿನ್ನಲ್ಲಿ ಬರ್ತಾ ಇದೆ ಅಂತ ಹೇಳಿಲ್ಲ, ದೇವರು ಭ್ರೂಣ ಸೃಷ್ಟಿ ಮಾಡಿ ನಿನ್ನಲ್ಲಿ ಆಗ್ತಾ ಇದ್ದಾರೆ. ಯೇಸುವಿನ ಭ್ರೂಣ ಫೀಟಸ್ ಸೃಷ್ಟಿ ಮಾಡಿ ನಿನ್ನ ಉದರದಲ್ಲಿ ಆಗ್ತಾರೆ ಅಂತ ಹೇಳಿದ್ರ. ಶಾರೀರಿಕವಾಗಿ ಯೇಸು ಕ್ರಿಸ್ತರು ಅಬ್ರಹಾಮನ ವಂಶದವರೇ, ದಾವಿದನ ವಂಶದವರೇ ಶಾರೀರಿಕವಾಗಿ. ಅದರಿಂದ ಶಾರೀರಿಕವಾಗಿ ಮರಿಯಮ್ಮನವರ ವಂಶದವರೇ ಯೇಸು ಕ್ರಿಸ್ತರು. ಮತ್ತೆ ಎಲ್ಲಿ ಸ್ವಾಮಿ ಆದಿಕಾಂಡದಲ್ಲಿ ಕೂಡ ಹೇಳಿದ್ದಾರಲ್ಲ, ಹಾಗೆ ತಾನೇ ನಿನಗೂ ಈ ಮಳೆಗೂ ನಿನ್ನ ಸಂತತಿಗೂ ಇವಳ ಸಂತತಿಗೂ. ಇಲ್ಲ ಇವಳ ಮಳೆಗಳ ಸಂತತಿನೇ ಇರ್ತಾ ಇರ್ಲಿಲ್ವಲ್ಲ, ಅಲ್ಲಿ ಯಾಕೆ ಸಂತತಿ ಅಂತ ಹೇಳ್ಬೇಕು? ಯಾರ್ಯಾರ ಮಕ್ಕಳನ್ನು ಯಾರ್ಯಾರ ಸಂತತಿ ಅಂತ ಹೇಳ್ತಾರ? ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದವರು ರಕ್ತ ಸಂಬಂಧಿ ಆದ್ರೆ ಮಾತ್ರ ಸಂತತಿ ಅಂತ ಹೇಳ್ತಾರೆ. ಅದರಿಂದ ನೀನು ಗರ್ಭವತಿಯಾಗಿ ಒಂದು ಮಗವನ್ನ ಇರುವ ಹೆಸರು ಅಂತ ಹೇಳ್ಬೇಕು ಶಾರೀರಿಕವಾಗಿ. ಅದರಿಂದ ಯೇಸು ಕ್ರಿಸ್ತರು ಇವರ ವಂಶಕ್ಕೆ ಸೇರಿದವರು, ಮರಿಯಮ್ಮನವರ ವಂಶಕ್ಕೆ ಸೇರಿದವರು ಅಂತ ಬೈಬಲ್ಲೇ ಹೇಳ್ತಾ ಇದೆಯಲ್ಲ. ಅದರಿಂದ ಯೇಸು ಕ್ರಿಸ್ತರು ಮರಿಯಮ್ಮನವರ ರಕ್ತ ಸಂಬಂಧಿ ಅಂತ ಸ್ಪಷ್ಟವಾಗ್ತಾ ಇದೆ. ಆದ್ರಿಂದ ಶಾರೀರಿಕವಾಗಿ ಕ್ರಿಸ್ತ ಯೇಸು ಇವರ ವಂಶದಲ್ಲಿ ಹುಟ್ಟಿದವರೇ. ಈ ಯಹೂದ್ಯ ವಿಶ್ವಾಸ ಇತರ ಕ್ರೈಸ್ತೇತ ಧರ್ಮಗಳಂತಲ್ಲದೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಪ್ರಕಟಣೆಗೆ ಪ್ರತ್ಯುತ್ತರವಾಗಿದೆ. ಆದ್ರಿಂದ ಯಹೂದ್ಯ ವಿಶ್ವಾಸ ಬೇರೆ ಧರ್ಮಗಳ ವಿಶ್ವಾಸ ತರ ಅಲ್ಲದೆ ಹಳೆ ಒಡಂಬಡಿಕೆಯಲ್ಲಿ ದೇವರ ಪ್ರಕಟಣೆಗೆ ಪ್ರತ್ಯುತ್ತರವಾಗಿದೆ. ಅದರಿಂದ ದೇವರು ಏನ್ ಪ್ರಕಟಿಸಿದ್ರು ಅದನ್ನೇ ಅವರು ನಂಬಿದ್ರು.
ಅದರಿಂದ ಅದೇ ವಿಶ್ವಾಸ ನಾವು ಹೊಂದಿಕೊಂಡಿರ್ತೇವೆ. ಅಬ್ರಾಹ್ಮನ್ ವಿಶ್ವಾಸ ಪಿತಾಮಹ ಅಂತ ಹೇಳ್ತೀವಿ. ಅದರಿಂದ ನಾವು ಅವುಗಳನ್ನೇ ಮುಂದುವರಿಸಿಕೊಂಡು ಬಂದಿದ್ದೀವಿ. ಆದ್ರೆ ಪ್ರಾಬ್ಲಮ್, ಸಮಸ್ಯೆ ಏನಂತ ಹೇಳಿದ್ರೆ, ಯಹೂದ್ಯರಿಗೂ ನಮಗಿರುವ ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಪ್ರಸ್ತುತ ಕಾಲದಲ್ಲಿ, ಆವಾಗ ಸರಿ ಇತ್ತು, ಯೇಸು ಬರೋ ತನಕ ಸರಿ ಇತ್ತು. ಆದ್ರೆ ಯೇಸು ಬಂದ ಮೇಲೆ ಏನ್ ತೊಂದರೆ ಆಯ್ತು ಅಂತ ಹೇಳಿದ್ರೆ, ಈ ಪ್ರವಾದಿಗಳು, ಮೋಶೆ ಮತ್ತು ಪ್ರವಾದಿ ಯಾರಂದ ಬಗ್ಗೆ ಹೇಳಿದ್ರು? ಅದೆಲ್ಲ ಯೇಸು ಬಗ್ಗೆ ಹೇಳಿದ್ರಲ್ವಾ. ಬಟ್ ಯೇಸುವನ್ನ ಅವರು ಈಗ ನಂಬಲಿಲ್ಲ, ಈಗಲೂ ನಂಬ್ತಾ ಇಲ್ಲ. ಅದೇ ದೊಡ್ಡ ಪ್ರಾಬ್ಲಮ್. ಯೇಸು ನಂಬ್ತಿಲ್ಲ ಮಾತ್ರ ಅಲ್ಲ, ಯೇಸುವನ್ನ ಅಲ್ಲಗಳಿಸ್ತಾರೆ ಅವರು. ಯೇಸು ರಕ್ಷಕರೇ ಅಲ್ಲ. ಅವಾಗ ವಿಶ್ವಾಸ ಏನಾಗ್ತದೆ? ತದ್ವಿರುದ್ಧ ಆಯ್ತಲ್ಲ. ವಿಶ್ವಾಸ ಈಗ ತದ್ವಿರುದ್ಧ. ಯಾಕೆಂದ್ರೆ ಮೆಸ್ಸಿಯಾಗಿ ಎದುರು ನೋಡ್ತಾ ಇದ್ರು. ದೇವರು ಹೇಳಿದ್ರು ಮೆಸ್ಸಿಯನ್ನ ಕಳಿಸ್ತೀನಿ ಅಂತ. ಅದಕ್ಕಾಗಿ ಜನಾಂಗ ಸಿದ್ಧ ಮಾಡಿದ್ದು. ಅದರಿಂದ ಅಲ್ಲಿ ಅವ್ರ ವಿಶ್ವಾಸ ಸಂಪೂರ್ಣ ಆಗ್ತಾ ಇಲ್ಲ, ಯೇಸು ಇಲ್ದೆ. ಯಾಕೆಂದ್ರೆ ಡಿರೆಕ್ಟೆಡ್ ಟುವರ್ಡ್ಸ್ ಜೀಸಸ್, ದಟ್ ಫೇತ್, ವಿಶ್ವಾಸ ಯೇಸು ಕ್ರಿಸ್ತರ ಕಡೆಗೆ ನಿರ್ದೇಶಿಸಲ್ಪಟ್ಟಂತ ವಿಶ್ವಾಸ ಆಗಿತ್ತು. ಮೆಸ್ಸಿಯ ಇಲ್ದೆ ಯಾಕೆ ಎದುರು ನೋಡ್ಬೇಕು? ಅಲ್ಲಿ ಸಂಪೂರ್ಣತೆ ಇದ್ದಿದ್ರೆ ಇನ್ನೊಬ್ಬರನ್ನ ಯಾಕೆ ನೋಡ್ಬೇಕಾಗಿತ್ತು ಅವರು? ಈಗಲೂ ಕೂಡ ಮೆಸ್ಸಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವರು. ಬಟ್ ಅವ್ರು ಯೋಚನೆ ಮಾಡೋ ಮೆಸ್ಸಿಯ ಬೇರೆನೆ. ಅದೇ ಮೆಸ್ಸಿಯ ಜೀಸಸ್ ಅಂತ ನಾವ್ ಎಕ್ಸೆಪ್ಟ್ ಮಾಡ್ತಾ ಇದ್ದೀವಿ, ಆದ್ರೆ ಅವ್ರು ಸ್ವೀಕಾರ ಮಾಡ್ತಿಲ್ಲ. ಅದಕ್ಕೋಸ್ಕರ ಏನಾಗಿದೆ ಅಂತ ಹೇಳಿದ್ರೆ, ಅವರು ಸೇಮ್ ನಿರೀಕ್ಷೆಗೆಲ್ಲ ಕರೆಯಲ್ಪಟ್ಟವರು, ವಾಗ್ದಾನವನ್ನ ದೇವರು ಕೊಟ್ಟಿದ್ದಾರೆ, ಅವರಿಗೆ ಮಕ್ಕಳಾಗ್ಲಿಕ್ಕೆ ಕರೆ ಕೊಟ್ಟಿದ್ರು. ಆದ್ರೆ ಸಂಪೂರ್ಣ ಆಗ್ಲಿಲ್ಲ ಅದು. ಇವತ್ತಿನಗೂ ಕೂಡ ಸಂಪೂರ್ಣ ಆಗ್ಲಿಲ್ಲ ಅದು. ಅದಕ್ಕೆ ಏಸ ಹೇಳ್ತಾರೆ, ಕರ್ತನ ನಾಮದಲ್ಲಿ ಬರೋರು ಆಶೀರ್ವದಿತರು ಅಂತ ಹೇಳುವ ತನಕ ನೀವು ಉದ್ಧಾರ ಆಗಲ್ಲ, ಆಶೀರ್ವಾದ ಹೊಂದಲ್ಲ. ಕರ್ತನ ಅದು ಏಸಮ್ಮ ಬಾಯಿಂದಲೇ ಬಂದಿದೆ. ಕರ್ತನ ನಾಮದಲ್ಲಿ ಬರೋ ಆಶೀರ್ವದಿತರು ಯಾರು? ಜೀಸಸ್ ಬರೋ ಅವರನ್ನ ನೀವು ಸ್ವೀಕಾರ ಮಾಡುವ ತನಕ ನಿಮ್ಗೆ ರಕ್ಷಣೆ ಸಿಗುವುದಿಲ್ಲ ಅಂತ ಏಸಮ್ಮ ಹೇಳಿದ್ದಾರೆ. ರಕ್ಷಣಾ ಅಂದ್ರೆ ಕರ್ತನಾಮದವರರು ಆಶೀರ್ವಾದ ಅಂದ್ರೆ ಯೇಸು ಕ್ರಿಸ್ತರು ಕರ್ತನಾಮದಲ್ಲಿ ಬಂದದ್ದು ಜೀಸಸ್. ಅದರಿಂದ ಸ್ವಲ್ಪ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರೆ, ಒಂದೇ ಕರೆಗೆ ಕರೆಯಲ್ಪಟ್ಟವರು, ಒಂದೇ ತರದ ವಾಗ್ದಾನ ಹೊಂದಿದವರು ನಾವು ಅವರು. ಅದರಿಂದ ಇದು ನಮ್ಗೊತ್ತು ಯಹೂದ್ಯರಿಗಿರುವಂತಹ ಸಂಬಂಧ. ಇದನ್ನು ಇಂಗ್ಲಿಷ್ ನಲ್ಲಿ ನೋಡುದಾದ್ರೆ 839 839. Those who have not yet received the gospel are related to the people of God in various ways. The relationship of the church with the Jewish people, andre ಯಹೂದ್ಯರೊಂದಿಗೆ, when she delves into her own mystery, the church, the people of God in the new covenant, discovers her link with the Jewish people, the first to hear the word of God. The Jewish faith, unlike the other non-Christian religion, is already in response to God's revelation in the Old Testament covenant. To the Jews belong the sonship, the glory, the covenants, the giving of the law, the worship, and the promises. To them belong the patriarchs, and of their race, according to the flesh, is the Christ. And of their race, according to the flesh, sharirika sambandha, is the Christ. Adrinda same flesh. For the gifts and the call of God is irrevocable. The gift and call, ದೇವರ ಕರೆ ಮತ್ತು ದೇವರ ವರದಾನ, ವಾಗ್ದಾನ, ಅದು ದೇವರು ವಾಪಸ್ ತಗೊಳ್ಳೋದಿಲ್ಲ. ಅದರಿಂದ ಅವರಿಗೆ ಕರೆ ಕೊಟ್ಟಿದ್ದಾರೆ, ವಾಗ್ದಾನ ಮಾಡಿದ್ದಾರೆ, ದೇವರು ವಾಪಸ್ ತಗೊಳ್ಳಲ್ಲ. ಬಟ್ ಅದನ್ನು ಸ್ವೀಕಾರ ಮಾಡೋದು ಅವ್ರ ಕರ್ತವ್ಯ. ಈಗ ಗಿಫ್ಟ್ ಮತ್ತು ದೇವರು ಅದನ್ನ ಒಂದ್ಸತಿ ಕೊಟ್ಟಾದ್ಮೇಲೆ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ. ಬಟ್ ನಾನ್ ಸ್ವೀಕಾರ ಮಾಡದಿದ್ರೆ ಆ ಗಿಫ್ಟ್ ನಂದು ಆಗುವುದಿಲ್ಲ. ದೇವ್ರನ್ನ ಯಾರೊಬ್ರು ನನಗೆ ಗಿಫ್ಟ್ ಕೊಡ್ತಾರೆ, ಬಟ್ ನನ್ಗೂ ಅವ್ರಿಗೆ ಮನಸ್ತಾಪ ಇದ್ದೀವಿ, ಏನೋ ಗೊತ್ತಿಲ್ಲ, ನಾನ್ ತಗೊಳ್ತಾ ಇಲ್ಲ. ಮನಸ್ತಾಪ ಇರ್ಲಿ ಬಿಡ್ಲಿ, ನಾನ್ ತಗೊಳ್ತಾ ಇಲ್ಲ ಗಿಫ್ಟ್. ಅವಾಗ ಗಿಫ್ಟ್ ನಂದು ಆಗುವುದಿಲ್ಲ. ಅದು ನಂದು ಹೇಗೆ ಆಗುತ್ತೆ ಅದು ಗಿಫ್ಟ್? ಹಾಗೆ ದೇವರವರಿಗೆ ಇಂಥ ಎಲ್ಲ ವಾಗ್ದಾನಗಳನ್ನ ಮಾಡಿದ್ದಾರೆ. ಬಟ್ ಅವರು ಅದಕ್ಕೆ ಯೋನ ನೋಡಿ, ಯೋನ 1
12 ಯೋವನ 1:12 ಏನ್ ಹೇಳ್ತಾ ಇದ್ದೀನಿ ನೋಡಿ. ತಮ್ಮ ಸ್ವದೇಶಕ್ಕೆ ಬಂದ್ರು, ಸ್ವಜನರವ್ರನ್ನ ಬರಮಾಡಿಕೊಳ್ಳದೆ ಹೋದ್ರು. ಇದು ಯಹೂದ್ಯರಲ್ವಾ? ಯೇಸು ಸ್ವಾಮಿ ತಮ್ಮ ಸ್ವದೇಶಕ್ಕೆ ಸ್ವಜನರ ಬಳಿಗೆ ಬಂದರು, ಯಹೂದ್ಯರ ಜೂವಿಸ್ ಪೀಪಲ್ ಬಳಿಗೆ ಬಂದರು, ಅಬ್ರಹಾಮನ ಸಂತತಿಯ ಬಳಿಗೆ ಬಂದರು. ಆದರೆ ಸ್ವಜನರೇ ಅವರನ್ನ ಬರಮಾಡಿಕೊಳ್ಳದೆ ಹೋದರು. ಇವತ್ತಿನವರಿಗೆ ಕೂಡ ಅವರು ಬರಮಾಡಿಕೊಂಡಿಲ್ಲ. ಗಿಫ್ಟ್ ಅನ್ನು ಅವರು ತಿರಸ್ಕಾರ ಮಾಡಿದ್ದಾರೆ. ಹನ್ನೆರಡು, ಕೆಲವರಾದ್ರೂ ಅವ್ರನ್ನ ಬರಮಾಡಿಕೊಂಡರು. ಅಂತವರಿಗೆ, ಅಂದ್ರೆ ಅವರಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರ ಮಕ್ಕಳಾಗುವಂತ ಹಕ್ಕು ಮತ್ತು ಅಧಿಕಾರ ಕೊಟ್ಟರು. ದೇವರ ಮಕ್ಕಳಾಗುವಂತ ಹಕ್ಕು ಅಂದ್ರೆ ಯಹೂದ್ಯರಿಗೆ ಮಕ್ಕಳಾಗುವಂತ ಸೌಭಾಗ್ಯ ಕರೆಯಲ್ಪಟ್ಟವರು. ಆದ್ರೆ ಯೇಸುವನ್ನು ಆ ಆ ಕಾರ್ಯ ಸಂಪೂರ್ಣ ಆಗುತ್ತದೆ ಯಾವಾಗ? ಯೇಸು ಸ್ವಾಮಿನ ಸ್ವೀಕಾರ ಮಾಡಿದಾಗ ಕಾರ್ಯ ಸಂಪೂರ್ಣವಾಗುತ್ತದೆ. ಆ ಗಿಫ್ಟ್ ಯೇಸು ಸ್ವೀಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಗಿಫ್ಟ್ ಅಲ್ಲಿ ಉಳಿತು ಅವ್ರದ್ದು. ಅದರಿಂದ ಅವರು ಇನ್ನೂ ಮಕ್ಕಳಾಗಿಲ್ಲ. ಆ ಮಕ್ಕಳಾಗ್ಲಿಕ್ಕೆ ಕರೆಯಲ್ಪಟ್ಟವರು, ಆದ್ರೆ ಇನ್ನು ಮಕ್ಕಳಾಗಿಲ್ಲ. ಯಾಕೆಂದ್ರೆ ಯೋನ 1:12 ಯಾರ್ಯಾರು ಯೇಸುನ ಬರ ಮಾಡಿಕೊಂಡ್ರು ಅವರಿಗೆ ದೇವರ ಮಕ್ಕಳಾಗುವ ಹಕ್ಕು ಅಧಿಕಾರ ಕೊಟ್ರು. ಯಹೂದ್ಯರು ಯೇಸುನ ಬರ ಮಾಡಿಕೊಂಡಿದಾರ? ಇಲ್ಲ. ಆದ್ರಿಂದ ಅವ್ರು ದೇವರ ಮಕ್ಕಳಾಗುವಂತ ಸೌಭಾಗ್ಯವನ್ನ ಇನ್ನೂ ಕೂಡ ಅದು ಸಂಪೂರ್ಣ ಆಗ್ಲಿಲ್ಲ. ಆದ್ರೆ ನಾವು ಅದನ್ನು ಸ್ವೀಕಾರ ಮಾಡಿದ್ರಿಂದ, ಯೇಸನ್ನು ಸ್ವೀಕಾರ ಮಾಡಿದ್ರಿಂದ ನಮ್ಗೆ ಆ ಗಿಫ್ಟ್ ಸಿಕ್ಕಿದೆ, ವರದಾನ ಸಿಕ್ಕಿದೆ, ದೇವರ ಮಕ್ಕಳಾಗುವಂತ. ಆದ್ರೆ ನಾವು ಏನ್ ಮಾಡ್ತೀವಿ? ಪಾಪದಿಂದ ಮತ್ತೆ ಕಳ್ಕೊಳ್ತೀವಿ. ಯಾಕೆಂದ್ರೆ ಯೇಸಾಮಿನೇ ಹೇಳಿದ್ದಾರೆ, ಮತ್ತೆ ಯೋನ 8:44, ಪಾಪ ಮಾಡೋನು ಸೈತಾನನ ವಂಶದವನಂತ. ಪಾಪ ಮಾಡೋನು ಯಾರಾಗ್ತಾನೆ? ಸೈತಾನನ ವಂಶದವನಾಗ್ತಾನೆ. ಪಾಪ ಮಾಡೋ ಸೈತಾನನ ಮಗನಾಗ್ತಾನೆ. ಯೋವನ 17 ನಾನು ಎರಡನಿದ್ದಾಗ ಇನ್ನು ಕಾಪಾಡಿದ್ದೇನೆ, ನೀವಿತ್ತು ನಿಮ್ಮ ನಾಮದ ಶಕ್ತಿಯನ್ನು ಸುರಕ್ಷಿತ ನೋಡ್ಕೊಂಡ್ ಬಂದ ಪವಿತ್ರ ಗ್ರಂಥ ಮಾತು ನೆರವೇರಂತೆ ವಿನಾಶಕ್ಕೆ ಗುರಿ ಆಗ್ಬೇಕಿದ್ದ ಒಬ್ಬನನ್ನು ಬಿಟ್ಟರೆ, ವಿನಾಶಕ್ಕೆ ಗುರಿ ಆಗ್ಬೇಕಾಗಿದ್ದ. While I was with them, I kept them in thy name. Those whom thou gavest me have I kept, and none of them is lost, but the son of perdition. ನೋಡಿ, ಟ್ರಾನ್ಸ್ಲೇಷನ್ ಯಾಕೆ ಎಷ್ಟು ವ್ಯತ್ಯಾಸ ಇರ್ತದೆ. ವಿನಾಶಕ್ಕೆ ಗುರಿಯಾಗಬೇಕಾಗಿದ್ದಂತ ಕನ್ನಡದಲ್ಲಿ ಭಾಷಾಂತರ, ಬಟ್ ಇಂಗ್ಲಿಷ್ ನಲ್ಲಿ ನೋಡಿ ಅದು ಕೂಡ ದ್ವೇರೈಮ್ಸ್, ಸೈಂಟ್ ಜೆರೋಮ್ ಟ್ರಾನ್ಸ್ಲೇಟ್ ಮಾಡಿದ್ದು. ಮತ್ತೆ ದ್ವೇರೈಮ್ಸ್ ನಲ್ಲಿ ಅದು ನಿಜವಾದ ಟ್ರಾನ್ಸ್ಲೇಷನ್. ಅದು ಹೇಗೆ ಹೇಳ್ತದೆ ಅಂತ ಹೇಳಿದ್ರೆ, ಬಟ್ ದ ಸನ್ ಆಫ್ ಪೆರಿಡಿಷನ್, ಸನ್ ಆಫ್ ಪೆರಿಡಿಷನ್, ಸನ್ ಆಫ್ ಪೆರಿಡಿಷನ್ ಅಂತ ಹೇಳಿದ್ರೆ
ಸೈತಾನನ ಮಗ ಅಂತಲೇ ಅರ್ಥ ಆಗುತ್ತೆ. ಪ್ರೆಡಿಷನ್ ಅಂದ್ರೆ ಅವನು ನಾಶ ಮಾಡೋನು. ಸೈತಾನನ ಮಗನನ್ನ ಬಿಟ್ಟು ಸೈತಾನ ಮಗ ಇವನು ಯೂದ ಇಸ್ಕಾರಿಯೋತ ಸೈತಾನ ಮಗ ಅಂತ ಬೈಬಲಲ್ಲಿ ಯೇಸನ್ ಬಾಯಿಂದಲೇ ಬಂದಿದೆ ಅದು, ಸನ್ ಆಫ್ ಪ್ರೆಡಿಷನ್. ಮತ್ತೆ ದೇವರ ಮಕ್ಳು ಹೆಂಗಾಗ್ತಾರೆ? ಸೈತಾನನ ಮಗ ಅಂತ. ಪಾಪ ಮಾಡೋನು ಸೈತಾನ. ಯೋನ 8:44. ಪಾಪ ಮಾಡೋ ಸೈತಾನ ವಂಶ, ಸೈತಾನನ ಮಗನಾಗ್ತಾನೆ ಅವನು. ಅದರಿಂದ ದೇವರ ಮಕ್ಕಳ ಸೌಭಾಗ್ಯಕ್ಕೆ ನಾವು ಕರೆ ಹೊಂದಿದಲ್ಪಟ್ಟವರು ಯಹೂದ್ಯರು ಕೂಡ. ಆದ್ರೆ ಅವ್ರು ಸೈತಾನನ ಮಕ್ಕಳಾಗ್ತಾರೆ. ದೇವರ ಮಕ್ಕಳ ಅಂದ್ರೆ ಕರೆ ಇರ್ತದೆ, ಕರೆ ಇದೆ, ಆ ವಾಗ್ದಾನ ಇದೆ, ಆ ಸೌಭಾಗ್ಯಕ್ಕೆ ಕರೆಯಲ್ಪಟ್ಟರು ನಾವು ಆಗಿರ್ತೀವಿ. ಆದ್ರೆ ನಾವು ನಮ್ಮ ಸ್ವಂತ ಇಷ್ಟದಿಂದ ನಾವು ಕಳ್ಕೊಳ್ಳೋದಾದ್ರೆ ಅಥವಾ ಗಿಫ್ಟ್ ಅನ್ನ ಸ್ವೀಕಾರ ಮಾಡದೆ ಹೋದ್ರೆ ಯೇಸು ಕ್ರಿಸ್ತನನ್ನ ನಮ್ಮ ವಿನಾಶಕ್ಕೆ ನಾವೇ ಹೊಣೆ ಆಗ್ತೀವಿ, ನಾವು ಕಾರಣ ಆಗ್ತೀವಿ. ಆ ಸಂಬಂಧದನ್ನ ನಾವು ಮುರಿತೀವಿ ನಾವು. ಈಗ ಆ ಯೂದ ಇಸ್ಕಾರಿಯೋತ ಇನ್ನು ಶಾರೀರಿಕವಾಗಿ ಯೇಸು ಪಂಗಡದಲ್ಲಿದ್ನ? ಶಾರೀರಿಕವಾಗಿ ಯೇಸು ಜೊತೆ ಇದ್ದ, ಅವ್ನು ಯೇಸು ಹೋದಲ್ಲೆಲ್ಲ ಹೋಗ್ತಿದ್ದವನು. ಬಟ್ ಅವನ ಹೃದಯದಲ್ಲಿ ಬೇರೆ ಆಗಿದ್ದವನು. ಹೃದಯದಲ್ಲಿ ಯಾವತ್ತೂ ಅವನು ಬೇರೆ ಆಗಿದ್ದ. ಅವನ ಚಿಂತನೆ ಯಾವತ್ತು ಬೇರೆನೇ ಆಗಿತ್ತು. ಯೇಸು ತುಂಬಾ ಸತಿ ಅವನಿಗೆ ಟ್ಯಾಕಲ್ ಮಾಡ್ತಾನೆ ನೋಡಿ. ಅಲ್ಲಿ ಕಾಲಿಗೆ ಇದು ಸುಗಂಧದ್ರವ್ಯ ಹಾಕಿದಾಗ ಈ ಯೂದ ಇಸ್ಕಾರಿಯೋತನೇ ಮಾತಾಡ್ದ. ಏನಂದವನು? ವೇಸ್ಟ್ ಇದು ಅಂತ. ಯೇಸುವಿನ ಕಾಲಿಗೆ ಸುಗಂಧ ಯಾರಾದ್ರೂ ಒಯ್ತಾರ? ಎಲ್ಲ ವೇಸ್ಟ್ ಅಂತ ಹೇಳಿ, ಬಡವರಿಗೆ ಕೊಡ್ಬೋದಿತ್ತಲ್ಲ ಅಂತ. ಅವನ ಚಿಂತನೆನೇ ಬೇರೆ. ಯೇಸುವಿನ ಬಗ್ಗೆ ಬಹಳ ಏನು ಅಭಿಮಾನನೇ ಇರ್ಲಿಲ್ಲ. ಆಕ್ಚುಲಿ ಪೇತ್ರ ಮಾತಾಡೋದು ಎಲ್ಲ ಅರ್ಜೆಂಟ್ ಆಗಿ ಮಾತಾಡೋದು ಪೇತ್ರ. ಎಲ್ಲಾದ್ರೂ ಕೂಡ ನೋಡಿ ಉತ್ತರ ಕೊಡೋ ಪೇತ್ರ, ರಿಯಾಕ್ಷನ್ ತೋರಿಸೋ ಪೇತ್ರ. ಅವ್ನು ಯಾಕೆ ಸುಮ್ಮನೆ ಇದ್ದ? ಅವನು ಗ್ರೇಟ್ ಅಲ್ಲ ಪೀಟರ್ ಬೇರೆ ಆದ್ರೆ ಪಟ ಅಂತ ತಕ್ಷಣ ಮಾತಾಡ್ತಾನೆ ಪೇತ್ರ. ಇಲ್ಲಿ ಕೂಡ ನೋಡ್ಬಿಟ್ಟು ಛೇ ಅಂತ ಹೇಳ್ಕೊಂಡೆಲ್ಲ ಇದೆಲ್ಲ ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ಹೇಳ್ಬೋದಿತ್ತು. ಆದ್ರೆ ಅಲ್ಲಿ ಪೇತ್ರ ಎಲ್ಲ ಸುಮ್ಮನೆ ಇದ್ರು. ಯೂದ ಇಸ್ಕಾರಿಯೋತ ಸುಮ್ಮನೆ ಇರುವಂತ ಮನುಷ್ಯ. ಇಲ್ಲಿ ಮಾತಾಡ್ತಾನೆ ಅವನು, ಇಂಥ ಸನ್ನಿವೇಶಲು ವಿರುದ್ಧ ಉಲ್ಟಾ ಮಾತಾಡ್ತಾನೆ. ಅದಕ್ಕೆ ನಾವ್ ಹೇಳ್ತಿರೋ ಶಾರೀರಿಕವಾಗಿ ಕ್ಯಾಥಲಿಕ್ ಸಭೆಯಲ್ಲಿ ಇದ್ರೂ ಕೂಡ ಹೃದಯದಲ್ಲಿ ಬೇರೆ ಆದ್ರೆ ಹಾಗೆ. ಅಂದ್ರೆ ಬೇರೆಯವರು ಕೂಡ ಸುನ್ನತಿ ಇಲ್ದೇವರು ಅಥವಾ ಬೇರೆ ಜನಾಂಗದವರು ಹೃದಯದಲ್ಲಿ ಸುನ್ನತಿ ಹೊಂದಿದವರು, ಈಗ ಎಷ್ಟೋ ಜನರಿಗೆ ಈಗ ಬೇರೆ ಬ್ಯಾಪ್ಟಿಸಮ್ ಆಗಿಲ್ಲ, ಅವರು ಹೃದಯದಲ್ಲಿ ಬ್ಯಾಪ್ಟಿಸಮ್ ಆಗಿರ್ಬಹುದಲ್ಲ. ಈಗ ದೇವರ ವಾಕ್ಯ ಹೇಳ್ತಾ ಇದ್ದಾರೆ ಹೃದಯದಲ್ಲಿ. ಈಗ ಎಲ್ಲರೂ ಕೂಡ ಯಾವುದೇ ಅಬ್ರಹಾಮನ ವಂಶಕ್ಕೆ ಸೇರಿದವರಲ್ಲ. ಎಲ್ಲರೂ ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವರಲ್ಲ. ಯಾರು ಶರೀರದಲ್ಲಿ ರೋಮನ್ಸ್ 9:7 ಅಂತೆ ಅಬ್ರಾಹ್ಮನ ಸಂತತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಎಲ್ಲರೂ ಅಬ್ರಾಹ್ಮನ ಮಕ್ಕಳು ಆಗುವುದಿಲ್ಲ. ಇಸಾಕ್ನಿಂದ ಹುಟ್ಟೋರು ನಿನ್ ಸಂತತಿಯನ್ನು ಕೊಡ್ತಾರೆ ಎಂದು ದೇವರು ಅಬ್ರಾಹ್ಮನಿಗೆ ಹೇಳಿದ್ರು. ಈ ಮಾತಿನ ಅರ್ಥ ಏನಂತ ಹೇಳಿದ್ರೆ, ಶರೀರ ಸಂಬಂಧದಿಂದ ಹುಟ್ಟಿದವರೆಲ್ಲ ದೇವರ ಮಕ್ಕಳಾಗಲ್ಲ, ವಾಗ್ದಾನದ ಪರಿಣಾಮವಾಗಿ ಹುಟ್ಟಿದವರೇ ನಿಜವಾಗಿ ಅಬ್ರಾಹ್ಮನ ಸಂತತಿ ಎನಿಸ್ಕೊಳ್ತಾರೆ. ಹಾಗೆ ಅದರಿಂದ ಶರೀರದಲ್ಲಿ ಹಾಗೆ ಶರೀರದಲ್ಲಿ ಕೂಡ ಬ್ಯಾಪ್ಟಿಸಮ್ ಮಾಡಿಕೊಂಡವರು ಕೂಡ ಎಲ್ಲರೂ ಕೂಡ ದೇವರ ಮಕ್ಕಳು ಅಂತ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಆಂತರಿಕ ಬ್ಯಾಪ್ಟಿಸಮ್ ಅಂದ್ರೆ ಒಳ್ಳೆ ಜೀವಿತ ಇಲ್ಲದ್ರೆ ಶಾರೀರಿಕವಾಗಿ. ಈಗ ಯೂದ ಇಸ್ಕರಿಯೋತ ಕೂಡ ಅವರು ಜೊತೆ ಇದ್ದ ಅವನು, ಆದ್ರೆ ಅವನು ಬೇರೆ ಆಗಿದ್ದ, ಸೈತಾನನ ಮಗನಾಗಿಯೇ ಉಳ್ಕೊಂಡಿದ್ದ ಅವನು. ಹಾಗೆ ನಾವು ಕೂಡ ಅದರಿಂದ ಯಾರು ಕಥೋಲಿಕ ಸಭೆಯಲ್ಲಿ ಇಲ್ದಿದೆ ಹೋದ್ರು ಕೂಡ ಅವರು ಆಧ್ಯಾತ್ಮಿಕವಾಗಿ ಸಭೆಗೆ ಸೇರಿದಂಗೆ ಒಳ್ಳೆ ಜೀವನ ನಡೆಸ್ಕೊಂಡು ವಿಶ್ವಾಸದ ಜೀವನ, ನಿರೀಕ್ಷೆ, ನಂಬಿಕೆ ಉಳ್ಳವರಾಗಿದ್ರೆ ಅಂತವರು ಕೂಡ ಈ ಒಂದು ಸಭೆಗೆ ಇಂಡೈರೆಕ್ಟ್ ಆಗಿ ಸೇರಲ್ಪಟ್ಟರು ಅಂತ ಹೇಳ್ಬೋದು. ಬಟ್ ಸೇರಿಕೊಂಡಿರೋರು ಅವ್ರು ಬೇರೆ ಆಗಿದ್ದರೆ ಅವರು ಸಭೆಗೆ ಇದ್ರೂ ಕೂಡ ಇಲ್ದವರಾಗಿರುತ್ತಾರೆ ಅಂತ. And when one considers the future God's people of the old covenant,
And the new people of God tend towards similar goals. ಅವರು ಮತ್ತು ಯಹೂದ್ಯರು ಮತ್ತು ನಾವು ಸೇಮ್ ಗೋಲ್ಸ್, ನಂಬಿಕೆ, ನಿರೀಕ್ಷೆ, ವಾಗ್ದಾನಗಳೆಲ್ಲ. ಎಕ್ಸ್ಪೆಕ್ಟೇಷನ್ ಆಫ್ ದ ಕಮಿಂಗ್ ಆರ್ ದ ರಿಟರ್ನ್ ಆಫ್ ದಿ ಮೆಸ್ಸಯ. ಕಮಿಂಗ್ ಆರ್ ರಿಟರ್ನ್. ಈಗ ನಮಗೆ ರಿಟರ್ನ್ ಮೆಸ್ಸಿಯ, ಅವರಿಗೆ ಕಮಿಂಗ್. ಯಾಕೆಂದ್ರೆ ಅವರು ಬಂದ ಯೇಸನ್ನು ನಂಬಲಿಲ್ಲ, ಅದರಿಂದ ರಕ್ಷಕ ಬರ್ತಾರಂತ ಅವರು ಎದು ನೋಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಕಮಿಂಗ್. ನಮಗೆ ರಿಟರ್ನ್ ಅಂತ, ಯೇಸನ್ ಬಂದು ಹೋಗಿದ್ದಾರೆ, ಮತ್ತೆ ಪುನಃ ಬರ್ತಾರೆ, ಅದಕ್ಕೆ ನಮಗೆ ರಿಟರ್ನ್. ಕಮಿಂಗ್ ಆರ್ ದ ರಿಟರ್ನ್ ಆಫ್ ದ ಮೆಸ್ಸಿಯಾ. ಬಟ್ ಒನ್ ಅವೇಟ್ಸ್ ದ ರಿಟರ್ನ್ ಆಫ್ ದ ಮೆಸ್ಸಿಯಾ ಹೂ ಡೈಡ್ ಅಂಡ್ ರೋಸ್ ಫ್ರಮ್ ದ ಡೇಡ್ and is recognized as Lord and Son of God. The other awaits the coming of a Messiah. ಅದರಿಂದ ನಾವು ಯಾರನ್ನ ಎದುರು ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಗಾಗಿ ಬಂದು ಶಿಲುಬೆಯಲ್ಲಿ ಸತ್ತು ಪುನರುತ್ಥಾನವಾಗಿ ಈಗ ತಂದೆ ಬಲಪಾರ್ಶ್ವದಲ್ಲಿ ಆಸೀನರಾದ ಅದೇ ಮೆಸ್ಸಿಯ ನಮ್ಗೆ ರಕ್ಷಕರ ಮತ್ತೆ ಸೆಕೆಂಡ್ ಟೈಮ್ ಬರ್ತಾ ಇದ್ದಾರೆ ಅವರೇ. ಬಟ್ ಅವರಿಗೆ ಮೆಸ್ಸಿಯನ್ನು ಬಂದಿಲ್ಲ ಅಂತ ಹೇಳ್ಕೊಂಡು ಅವ್ರು ಮೆಸ್ಸಿಯ ಕಾಯ್ತಿರ್ತಾರೆ. whose features remain hidden till the end of time, and the latter awaiting the accompanied by the drama of not knowing or misunderstanding Christ Jesus. ಆದ್ರಿಂದ ನಮಗೆ ಗೊತ್ತಿರುವ ಯೇಸು ಬರ್ತಾರೆ, ಅವರು ಅದನ್ನ ಡ್ರಾಮಾ, ಅವರಿಗೆ ಗೊತ್ತಿಲ್ಲದಂಗೆ ನಟನೆ ಮಾಡಿದ್ರು ಅವರು. ಆದ್ರಿಂದ ಯೇಸು ಬಗ್ಗೆ, ಮೆಸ್ಸಿಯ ಬಗ್ಗೆ ತಪ್ಪು ಕಲ್ಪನೆ ಉಳ್ಳವರಾಗಿದ್ದರಿಂದ ಅವ್ರು ಎಂತ ಮೆಸ್ಸಿ ಎದುರು ನೋಡ್ತಾರೆ ಅವರಿಗೆ ಗೊತ್ತು. ತಂದೆಯ ದೇವರಿಗೆ ಸ್ತೋತ್ರ, ಮಹಿಮೆ ಸಲ್ಲಿಸ್ತೀವಪ್ಪ ತಂದೆ. ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ, ಈ ವಾಕ್ಯಗಳಿಗಾಗಿ ಸ್ತೋತ್ರ ಅಪ್ಪ ತಂದೆಯ ದೇವರೇ. ಈ ಮೆಸ್ಸಿಯಕ್ಕಾಗಿ ಸ್ತೋತ್ರ ತಂದೆಯ ದೇವರೇ. ನಮಗೆ ಇಂಥ ಒಂದು ಅದ್ಭುತವಾದ ವಿಶ್ವಾಸ ಕೊಟ್ಟಿದ್ದೀರಿ, ನಂಬಿಕೆ ಕೊಟ್ಟಿದ್ದೀರಿ. ಎಷ್ಟೋ ಜನರಿಗೆ ಇಲ್ಲದಂತ ವಿಶ್ವಾಸ. ಈ ಕ್ಯಾಥಲಿಕ್ ಸಭೆಯೊಂದಿಗೆ ಅನ್ಯೋನ್ಯತೆ, ಎಲ್ಲೋ ಹುಟ್ಟುವವರು ಆಗಿದ್ರು ಕೂಡ ಸ್ವಾಮಿ, ಆದ್ರೆ ಇವತ್ತು ಆ ವಿಶ್ವಾಸ ನಮ್ಗೆ ಬಂದು ಈ ಸಭೆಯಲ್ಲಿ, ಕ್ಯಾಥಲಿಕ್ ಸಭೆಯಲ್ಲಿ ಒಂದಾಗಿರೋದು ನಮ್ಮನ್ನು ಅನುಗ್ರಹಿಸಿದ್ದೀರಿ. ಇಲ್ಲಿ ಬೇಕಾದಂತ ಸಂಸ್ಕಾರಗಳು ನಮ್ಮನ್ನ ಪೋಷಣೆ ಮಾಡ್ತಿದ್ದೀರಿ. ಅನ್ನೋದ್ರಿಂದ ಸ್ವರ್ಗೀಯ ಮಾನದಿಂದ ಪೋಷಣೆ ಮಾಡ್ತೀರಿ. ಹಾಗೂ ಮಾತೆ ಮರಿಮ ಸಂತ ಭಕ್ತರುಗಳ ಒಂದು ಆದರ್ಶ ಮತ್ತು ಪ್ರಾರ್ಥನೆ ನಮಗೆ ಸಹಾಯವಾಗಿರುವುದರಿಂದ ತಂದೆಯ ದೇವರೇ, ನಿಮ್ಮ ಎಲ್ಲ ಆಶೀರ್ವಾದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೀವಿ ತಂದೆ. ಆದ್ರೆ ನಾವು ಸಭೆಯಲ್ಲಿ ಬರೀ ಶಾರೀರಿಕವಾಗಿ ಮಾತ್ರ ಇರದೆ, ನಾವು ಆತ್ಮೀಯವಾಗಿ, ಆಧ್ಯಾತ್ಮಿಕವಾಗಿ ಒಂದಾಗಿ, ವಿಶ್ವಾಸದಲ್ಲಿ ಸಂಪೂರ್ಣವಾಗಿ ಸಮ್ಮಿಳಿತಗೊಂಡು ನಿಜವಾದ ಸಾಕ್ಷಿಯಾಗಿ ಜೀವನ ಮಾಡುವಾಗೆ ಬೇಕಾದ ಕೃಪೆ ನಾನು ಗ್ರಹಿಸಿರಿ. ನಮಗೆ ಕರ್ತರಾದ ಯೇಸು ಕ್ರಿಸ್ತರ ಮುಖಾಂತರ ಪವಿತ್ರಾತ್ಮನ ಜೀಸ ತಂದೆ ನಿಮ್ಗೆ ಪ್ರಾರ್ಥಿಸ್ತೇವೆ. ಆಮೇಲೆ ಸರ್ವಶಕ್ತ ದೇವರಾದ ಪಿತಾಸುತ ಪವಿತ್ರಾತ್ಮರು ನಿಮ್ಮೆಲ್ಲರೂ ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ. ಥ್ಯಾಂಕ್ ಯು ಜೀಸಸ್. Thank you, Father.